ದೀಪ ಧೂಪ ಇವೆಲ್ಲ ಸಿಗ್ತಾವೆ. ನರಗುಂದದವ್ರು ಇವರು. ಅವ್ರ ನಂಬರ್ ನಾ ಬೇಕಾದ್ರೆ ಕೇಳಿ ಕೊಟ್ಟು ಹೋಗ್ತೀನಿ. ಹಾಂ ಐತೆ, ಯಾರ್ದ್ರ ಕಡೆ ಐತೆ ಲಿಂಗನಗೌಡ್ರ ನಂಬರ್? ಹಾಂ ಹಾಂ ರುದ್ರಗೌಡ್ರಿ, ಎಸ್ ಐತೆ. ಇದ್ರ ನಂಬರ್ ಹೇಳ್ರಿ. ನನ್ನ ಕಡೆ ಐತಿ, ನನ್ನ ಕಡೆ ಈಗ ಸದ್ಯ ಮೊಬೈಲ್ ಇಲ್ಲ, ಅದಕ್ಕೆ ಹೇಳ್ರಿ. 9972856591 ಅಲ್ಲ? ಹಾಂ ರುದ್ರಗೌಡ್ರು. ನಂತರ ಲಿಂಗನಗೌಡ್ರು ಅಂತ ಸೇವ್ ಐತಿ. ರುದ್ರಗೌಡ್ರು ನರಗುಂದದವರು. ಇವ್ರ ಕಡೆ ಎಲ್ಲ ನಿಮಗೆ ಸಿಗ್ತಾವೆ. ಏನು ಧೂಪ ಮತ್ತು ಇವನ್ ಅವರು ಗಣಪತಿನ ಹಾಂ 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 ಎಲ್ಲ ಭಾಳ ಐಟಮ್ಸ್ ಅದಾವೆ. ನೀವು ಅವ್ರಿಗೆ ಫೋನ್ ಮಾಡಿ ಮಾತಾಡ್ಕೊಂಡ್ರೆ ಸಿಂಗಲ್ ಐಟಮ್ಸ್ ಏನಿಲ್ಲ. ಇವತ್ತಿಲ್ಲಿ ಬರ್ತಿದ್ರು ಅವರು ಇವತ್ತೇ ಬೆಳಗ್ಗೆ ಫೋನ್ ಮಾಡ್ಯಾರ. ಹೀಗಾಗಿ ಅವ್ರಿಗೆ ಇಲ್ಲಿ ಎಂಟ್ರಿ ಸಿಕ್ಕಿಲ್ಲ. ಒಂದು 4-5 ದಿವಸ ಮೊದಲೇ ಹೇಳಿದರೆ ಅವರೊಂದು 5 ಜನ ಇದ್ದರು. ಅವರು ಬಂದಿದ್ರು, ಅವ್ರ ನಂಬರು ಸಿಗ್ತಿತ್ತು. ಅವರಿಲ್ಲ ಅಂದರೂ ಅಡ್ಡಿಲ್ಲ, ಏನು ತೊಂದರೆ ಇಲ್ಲ, ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಅಂದರೆ ಈ ವಸ್ತುಗಳಿಗೆ ಒಂದಿಷ್ಟು ಪ್ರಾಶಸ್ತ್ಯ ಕೊಡ್ರಿ. ಕಷ್ಟಪಟ್ಟು ಮಾಡ್ತಿರ್ತಾರಲ್ಲ, ಅದಕ್ಕೊಂದು ಬೆಲೆ ಸಿಕ್ಕರೆ ಅದು ಮುಂದುವರಿದೀವಿ. ಅದಕ್ಕೆ ಬೆಲೆ ಸಿಗಲಿಲ್ಲ ಅಂದ್ರೆ ಏನಾಗಲ್ಲ, ಮುಂದುವರಿಯಲ್ಲ. ಅದನ್ನು ಯಾರು ಮತ್ತು ಧೈರ್ಯ ಮಾಡಲ್ಲ. ಧೈರ್ಯ ಮಾಡಬೇಕು ಅಂದ್ರೆ ಅವ್ರಿಗೆ ನಾವೇನು ಕೊಡಬೇಕು? ಮಾರ್ಕೆಟಿಂಗ್ ನಾವೇ ಕೊಡಬೇಕು. ಆಮೇಲೆ ನೀವು ತರ್ತೀರಿ ಎಲ್ಲೋ ತರೋದಕ್ಕಿಂತ ಮನೆ ಒಳಗೆ ಅವ್ರು ಮಾಡಿರ್ತಾರ ಅಂದಾಗ ಅವ್ರಿಗೆ ನೀವು ಇದನ್ನು ಮಾಡಿದರೆ ನೀವೇನು ಮೊದಲು ಕೇಳಿರ್ಬೇಕಾರೆ ಇವರು ವಿಜಯಲಕ್ಷ್ಮಿ ಅಕ್ಕಾರ ಏನಂದರು ಅಂದರೆ, ನಮ್ಗೆ 1500 ರೂಪಾಯಿ ತೊಗೊಂಡ್ರು ಸಾಕ್ರಿ ಯಾರ ತುಪ್ಪನ ಅಂದರು. ಈಗ 2000 ರೂಪಾಯಿಗೆ ಅವರ ತೊಗೊಂಡು ಹೊಂಟಾರ ಹುಬ್ಳಿಯರು ಬಂದು. ಹೌದಾ? ಮೊದಲು ಏನಿತ್ತು 1500 ತೊಗೊಂಡು ಹೋಗ್ಲಿರಪ್ಪ ನಾವು ಮಾಡಿಕೊಡ್ತೀವಿ ಅಂದರು. ಅವರು ಒಂದಲ್ಲಿ ಯೂನಿಯನ್ ಮಾಡ್ಕೊಂಡಿದ್ರು. ಆ ಯೂನಿಯನ್ ಒಳಗೆ ನಾನು ತಯಾರು ನಾನೇನಂದೆ, ಮೊದಲು ಮಾಡಿರಿ, ಆಮೇಲೆ ಅದಕ್ಕೆ ತಾನ ಏನು ಬರುತ್ತೆ, ಬೆಲೆ ಬರುತ್ತೆ. ಅದು ಗೊತ್ತಾಗುತ್ತೆ. ಅದು ಯಾರಿಗೆ ಅದರದ್ದು ಬೆಲೆ ಗೊತ್ತಿರ್ತೈತಿ ಅವ್ರು ಬಂದು ಅದನ್ನು ಖರೀದಿ ಮಾಡ್ತಾರೆ. ನಿಮಗೂ ಗೊತ್ತಿರಲಿ ಅಂತ ಒಂದು ಪ್ರಯತ್ನ. ಈ ಪ್ರಯತ್ನ ಏನದಾವು ನೋಡಿರಿ, ಲೇಡೀಸು ಅವ್ರ ಮನೆ ಬಿಟ್ಟು ಹೊರ ಬಂದು ಏನು ಮಾಡೋಕ್ಕಾಗಲ್ಲ. ಮನೆ ಒಳಗೆ ಅವ್ರು ಏನು ಮಾಡಿರ್ತಾರೆ, ಅಲ್ಲೇನೋ ಅವ್ರಿಗೆ ಅದಕ್ಕೆ ಮಾರ್ಕೆಟಿಂಗ್ ಸಿಕ್ಕರೆ ಏನಾಗುತ್ತೆ, ಹಾಂ ಅವ್ರಿಗೊಂದು ಅನುಕೂಲತೆಗಳು ಹಾಕಾವು ಅಂತ. ಆ ಪ್ರಯತ್ನಗಳ ಅಂಥ ಪ್ರಯತ್ನ ಮಾಡ್ಯಾರ ಕಡಿಮೆದಾರಿಗೆ. ಹೌದಾ? ಅಂಥದ್ರೊಳಗೆ ಅವ್ರು ಪ್ರಯತ್ನ ಮಾಡ್ಯಾರ ಅಂದ್ರೆ ಅವ್ರಿಗೆ ನಾವೇನು ಮಾಡಬೇಕು? ಸಪೋರ್ಟ್ ಮಾಡಬೇಕು. ಸಪೋರ್ಟ್ ಇದ್ದಾಗನ ಅದು ಮತ್ತೆ ಪ್ರಯತ್ನ ಏನಾಗೈತಿ, ಮುಂದಾಗೈತಿ. ನಾಳೆ ಒಂದು ಸಣ್ಣಕ್ಕೆ ವಿಭೂತಿ ಇಂಡಸ್ಟ್ರಿ ಆಗಲಿ, ಎಲ್ಲರಿಗೂ ಅದು ಸಿಗಲಿ, ಒಳ್ಳೇದು ಸಿಗ್ಬೇಕಲ್ಲ. ಒಳ್ಳೆಯದನ್ನು ಯಾರು ತಯಾರು ಮಾಡ್ತಾರೋ ಅವ್ರಿಗೆ ನಾವೇನು ಮಾಡ್ಬೇಕಾಗೈತೆ, ಒಂದು ಸಪೋರ್ಟನ್ನು ನಮ್ಮ ಕಡೆಯಿಂದ ಮಾಡ್ಬೇಕು. ಓಕೆನಾ? ಅವ್ರ ನಂಬರು ನೀವು ಅವ್ರಿಗೆ ಯಾರು ಯಾವಾಗಾದ್ರೂ ನೀವು ಅಲ್ಲಿಂದ ಪಡಿಬೋದು. ನೆಕ್ಸ್ಟ್ ನಮ್ಮ ಪ್ರೊಸೆಸ್ ಎಲ್ಲಿಗೆ ಬಂತು? ನಾವೀಗ ಎಲ್ಲ ಸಾವಯವದ, ನಾನು ಕಮರ್ಷಿಯಲ್ಲ ಮಾತಾಡೀನಿ ಅಂತ ಎಲ್ಲರಿಗೂ ಐಡಿಯಾ ಬಂದತ್ತಲ್ಲ. ಪರ್ಫೆಕ್ಟ್ ಕಮರ್ಷಿಯಲ್ ನಾನು ನಿಮ್ಗೆ ಹೇಳ್ಕೊಟ್ಟಿರೋದು. ಅಂದರೆ ಅದು ಇದು ನಿಮ್ಮನ್ನೆಲ್ಲೂ ಪ್ರಯಾಣ ಮಾಡಿಸಿಲ್ಲ, ನಾನು ವಿಷಯಾಂತರ ಮಾಡೋಕ್ಕೆ ಹೋಗಿಲ್ಲ. ನೇರವಾಗಿ ನೀವು ಆಲ್ರೆಡಿ ಎಷ್ಟೋ ಕೆಲಸಗಳನ್ನು ಮಾಡ್ತಾಯಿದ್ದೀರಿ. ಅದರೊಳಗೆ ಮತ್ತೇನು ಡೆಪ್ತ್ನಾಗ ಇಳಿಯೋಕೆ ನಿಮಗೆ ನಾನು ಒಂದು ಐಡಿಯಾ ಕೊಟ್ಟೇನಿ. ಟೋಟಲ್ ಕಮರ್ಷಿಯಲ್ ಅದು. ಎಷ್ಟರ ಮಟ್ಟಿಗೆ ಕಮರ್ಷಿಯಲ್ಲು ಅಂದರೆ, ನೀವು ಅದನ್ನು ಮಾಡಿ ನೋಡಿದ್ರೆ ತಕ್ಷಣಕ್ಕೆ ನಿಮಗೆ ಏನು ಕಾಣ್ತೈತೆ, ಅದು ರಿಸಲ್ಟ್ಗಳು ಕಾಣೋಕ್ಕೆ ಶುರುವಾಗ್ತೈತಿ. ಆಮೇಲೆ ನಿಮ್ದು ಈಗ ಏನು ಸದ್ಯ ಪ್ರಾಕ್ಟೀಸ್ ಐತಿ, ಆ ಪ್ರಾಕ್ಟೀಸ್ ಜೊತೆಗೇ ಅದನ್ನು ಪ್ರಾಕ್ಟೀಸ್ ಮಾಡ್ತಾ ಹೋಗ್ರಿ. ಮುಂದೆ ನೀವು ಒಂದೊಂದ ನಿಮ್ಗೆ ಏನಾಗ್ತಾವೆ, ಗಟ್ಟಿತನ ಸಿಗ್ತೈತಿ. ಓ ಇದನ್ನು ಮಾಡಿದರೆ ಇಷ್ಟು ಇಳುವರಿ ಜಾಸ್ತಿ ಬರ್ತೈತಿ ಅನ್ನೋದಾದ್ರೆ ಮಾಡೋದರಲ್ಲಿ ತಪ್ಪೇನಿಲ್ಲ. ಐಡಿಯಾ ಬರೋಕ್ಕೆ ಶುರುವಾಗ್ತೈತಿ. ಈಗ ಜಸ್ಟ್ ನೀವೇನು ಇಲ್ಲಿ ಒಬ್ರು ಯಾರೋ ಈಗ ಕೇಳಿದರು ಏನಂತ, ನಾವು ಒಣ ಬೇಸಾಯದವರು ನಾವು ಈಗ ಭೂಮಿ ಫರ್ಟೈಲ್ ಮಾಡೋದು ಹೆಂಗೆ, ಏನೋ ಡ್ರಿಪ್ ಇದೆ, ಬೋರ್ವೆಲ್ ಇದೆ, ಅವ್ರು ಮಾಡ್ಕೊಂಡ್ರು ಸರಿ. ಒಣ ಬೇಸಾಯದೊಳಗೆ ನಾವು ಯಾವಾಗ ಇವನು ಮಾಡಿ ಕಾಯೋದು ಹಾಕೋದು ಅಂತ. ಒಣ ಬೇಸಾಯದವ್ರು ಏನು ಮಾಡಬೇಕು ಅಂದರೆ, ನೀವು ಈಗ ಯಾವುದೋ ಪ್ರಾಣಿ ಸತ್ತಿರ್ತೈತಿ, ಅದರ ಬೂದಿನ ನೀವು ಸ್ಟಾಕ್ ಮಾಡಿ ಇಟ್ಕೊಡ್ರಿ. ಏನು ಮಾಡಿರಿ? ಬೂದಿ ಸ್ಟಾಕ್ ಮಾಡಿ ಇಟ್ಕೊಡ್ರಿ. ಅಥವಾ ನಿಮ್ಮ ಮನೆ ಒಳಗೆ ಸಗಣಿ ಗೊಬ್ಬರ ಐತಿ, ಇದನ್ನು ಸಗಣಿ ಗೊಬ್ಬರನ ಪುಡಿ ಆಗಿರೋದನ್ನು ಬ್ಯಾಗ್ನಾಗ ತುಂಬ ಇಟ್ಕೊಂಡಿರಿ. ಹೌದಾ? ಇದನ್ನು ನೀವೇನು ಮಾಡಿರಿ, ಮಳೆ ಬೀಳುತ್ತಲ್ಲ, ಈಗ ನಿಮಗೆ ಏನೋ ಬೆಳೆ ಬೆಳಿತೀನಿ ಅಂದರೂ ಒಂದು 2 ಮಳೆ ಯಾರು ಸಿಗ್ತಾವೆ ನಿಮ್ಗೆ ಅಡ್ವಾನ್ಸ್. ಏನು ಒಂದೇ ಮಳೆ ಬೀಳತ್ತಿನ ಯಾರು ಬಿತ್ತಂಗಿಲ್ಲ. ಕನಿಷ್ಠ ಪಕ್ಷ ಎಷ್ಟು ಮಳೆ ಬೇಕಾಗ್ತಾವೆ? 2 ಮಳೆ ಬೇಕೇ ಬೇಕು. 3ನೇ ಮಳೆ ಬಿತ್ತೀರಿ ನೀವು. 2 ಮಳೆ ಅಂತೂ ಬೇಕೇ ಬೇಕು. ಮೊದಲಿನ ಇದ್ರಾಗ ಯಾವತ್ತು ಮಳೆ ಬಿದ್ದಿರ್ತೈತಿ, ನಿಮ್ಮ ಈ ಸ್ಟಾಕನ್ನು ಭೂಮಿಗೆ ಚೆಲ್ಬಿಡಿ.
ಆ ಮಳೆ ಬೀಳ್ತಕ್ಕಂಥ ಪದ್ಧತಿಗಳಂತೂ ಗೊತ್ತದಾವೆ ನಿಮಗೆ. ನಿಮ್ಮದು ದ್ರಾವಣನ ತಯಾರು ಮಾಡಿರಿ. ಯಾವಾಗ ತಯಾರು ಮಾಡಿರಿ? ಏಪ್ರಿಲ್ 14ಕ್ಕೆ ಅಶ್ವಿನಿ ಮಳೆ, ಹೌದಾ? ಎಷ್ಟಕ್ಕೆ? ಏಪ್ರಿಲ್ 14ರೊಳಗೆ ಇವ್ನು ತಯಾರು ಮಾಡಿ ಇಟ್ಟಿರಿ. ಯಾವ ಮಳೆ ಬರ್ತೈತೆ ಅವಾಗ ಅದನ್ನು ಚೆಲ್ಲಿ ಬಿಡ್ರಿ, ನಿಮ್ಮ ಕೆಲಸ ಮುಗಿದು, ಹೌದಾ? ಮುಂದೆ ನೀವು ಬೆಳೆ ಇದ್ದಾಗನ ಅದನ್ನು ಹಾಕಬೇಕು ಅನ್ನೋ ಭಾವನೆ ಒಳಗೆ ಮಾತ್ರ ಯಾರು ಹೋಗ್ಬೇಡ್ರಿ. ಬ್ಯಾಂಕ್ ಅದು, ಭೂಮಿ ಅಂದ್ರೇನು? ಬ್ಯಾಂಕ್. ಡಿಪಾಸಿಟ್ ಯಾವಾಗ ಬೇಕಾದ ಮಾಡ್ಬೋದು ನೀವು. ನಾವೀಗ ಕಮರ್ಷಿಯಲ್ ಆಗಿರೋದಕ್ಕೆ ಹಿಂಗೆ ಹಾಕಿ ಹಿಂಗೆ ಬರಬೇಕು ಅನ್ನೋ ಕಾನ್ಸೆಪ್ಟ್ನೊಳಗೆ ಹೊಂಟೋಗಿ ಬಿಟ್ಟರೆ ಭೂಮಿ ಫರ್ಟೈಲ್ ಮಾಡೋಕ್ಕೆ ನಿಮ್ಗೆ ಯಾವುದೇ ಟೈಮಿಂಗ್ಸ್ ಏನು ಇಲ್ಲ. ಆದರೆ ಭೂಮಿ ಹಸಿ ಇರಬೇಕು ಅನ್ನೋ ಕಾರಣಕ್ಕೆ ನೀವೇನು ಮಾಡಬೇಕು? ತಯಾರಿ ಇಟ್ಕೊಂಡಿರ್ರಿ. ತಯಾರಿ ಸ್ಟಾಕ್ನಾಗಿರಲಿ. ಇವೆಲ್ಲ ನಿಮಗೇನೈತಿ, ಗುಡ್ಡೆ ಗೊಬ್ಬರ ಕಡ್ದಿರ್ತಿದ್ರು ಮಳೆ ಬರೋ ಮಟನೂ ಹರಡ್ತಿದ್ದಿಲ್ಲ. ನಿಮ್ಗೆ ನೆನಪದವಲ್ಲ, ಹೌದಲ್ಲ? ಹಂಗನ ನೀವು ಇವನ್ನ ಸ್ಟಾಕ್ ಮಾಡಿ ಇಟ್ಕೊಂಡಿರಿ. ಸ್ಟಾಕನ್ನು ಒಂದನೇ ಮಳೆ ಬಂದಾಗ, ಹಾಗೂ ಈ ಅಶ್ವಿನಿ ಮಳೆಗಿಂತ ಹಿಂದೆ ನಿಮಗೆ 2 ಉತ್ತರ ಭಾದ್ರ ರೇವತಿ ಮಳೆ ಇರ್ತೈತಿ, ಹೌದಾ? ಅಡ್ಡ ಮಳೆ ಅಂತ ಬರ್ತಾವೆ. ಇವಕ್ಕೆ ನಾವೇನಂತೀವಿ? ಕಾಮಣ್ಣನ ಬೂದಿ ಆರಿಸೋದು ಅಂತೀವಿ, ಹೌದಲ್ಲ? ಈ ಮಳೆ ಬಂದರೂ ಓಕೆ, ಆದರೆ ನಿಮಗೆ ಇದು ಗ್ಯಾರಂಟಿ ಅಲ್ಲ. ಇಲ್ಲಿಂದ ಮಳೆಗಾಲ ಪ್ರಾರಂಭ ಏಪ್ರಿಲ್ 14ರಿಂದ. ಅಷ್ಟರೊಳಗೆ ನೀವು ತಯಾರಿ ಮಾಡಿ ನೀವು ಅದನ್ನು ಭೂಮಿಗೆ ಅದೇ ಸಮಯದೊಳಗೆ ಟೋಟಲ್ ಒಂದೇ ಟೈಮಿಗೆ ಕೊಡ್ರಿ, ಏನೂ ತೊಂದರೆ ಇಲ್ಲ. 6000 ಲೀಟ್ರ್ ಒಮ್ಮೆ ಉಲ್ಡಿಸ್ರಿ ಬೇಕಾದ್ರೆ. ಎಷ್ಟು? ವರ್ಷದ ಪೂರ್ತಿ. ಅಥವಾ ನೀವು ಟೆಂಪ್ರರಿ ಬೆಳೆ ಮಾಡ್ತಿದ್ರೆ 1500 ಲೀಟರ್ ಒಂದೇ ಸೆಲೆಗೆ ಹಾಕಿ, ಆಮೇಲೆ ನಿಮ್ಮ ಬೆಳೆ ನೀವು ಬಿತ್ತಿಗೆರಿ, ಅದ್ರ ಪಾಡಿಗೆ ಅದು ಬರ್ತೈತಿ. ಅದರದ್ದೆಲ್ಲ ಕೆಲಸಗಳನ್ನು ಅದು ನಿಮಗೆ ಮಾಡಿಕೊಡ್ತೈತಿ. ಒಣ ಬೇಸಾಯದವರು ಕನ್ಫ್ಯೂಷನ್ ಬೇಡ ಅಂತ. ನಾ ಎಲ್ಲಿ ವಾರ ಮಾಡೋಕೆ ಹೋಗಲಿ, ನಾ ಎಲ್ಲಿ 15 ದಿವ್ಸಕ್ಕೊಮ್ಮೆ ಮಾಡೋಕೆ ಹೋಗಲಿ, ನಾ ಎಲ್ಲಿ ತಿಂಗಳಿಗೊಮ್ಮೆ ಮಾಡೋಕೆ ಹೋಗಲಿ, ನಾ ಮಾಡಬೇಕಾರೆ ಮಳೆ ಬರ್ಬೇಕಲ್ಲ, ಇಂಥವೆಲ್ಲ ಕಾನ್ಸೆಪ್ಟ್ಗಳನ್ನು ಇಡೋದಕ್ಕಿಂತ ಇದನ್ನು ಪ್ರಾರಂಭದೊಳಗೆ ನೀವು ಮಾಡಿದರೆ, ನೀವು ಇದನ್ನು ಮಾಡಿದಾಗ ಏನಾಗುತ್ತೆ ಅಂದರೆ ಬೀಜ ಆಳವಾಗಿ ಬೇರು ಊರ್ತೈತಿ. ಹಂಗೆ ನಿಮಗೇನು ಆಳವಾಗಿ ಎಷ್ಟು ಬೇರು ಊರ್ತೈತಿ ಅಲ್ಲಿಂದ ನೀರನ್ನು ಲಿಫ್ಟ್ ಮಾಡ್ತೈತಿ, ಹೌದಾ? ಇದನ್ನು ನೀವು ನ್ಯಾಚುರಲ್ ಆಗಿನ ನೀವು ಬೆಳೆ ಒಳಗೆ ಇದನ್ನೆಲ್ಲ ಗಮನಿಸ್ಬೋದು. ಯಾಕೆಂದ್ರೆ ನೀವೆಲ್ಲರೂ ಒಪ್ಕೊಂತೀರಿ ಇವತ್ತು, ಯಾವ ಗೊಬ್ಬರ ಹಾಕಿದ್ರೆ ಬಿಸಿಲಿಗೆ ಒಣಗ್ತೈತಿ, ಯಾವ ಗೊಬ್ಬರ ಹಾಕಿದರೆ ಬಿಸಿಲಿಗೆ ಒಣಗಲ್ಲ ಅನ್ನೋದು ನಿಮ್ಮೆಲ್ಲರಿಗೂ ಗೊತ್ತೈತಿ ಅಂತ ನಾನು ಅನ್ಕೊಂತೀನಿ, ಹೌದಲ್ಲ? ಹಾಗಿದ್ದಾಗ ನೀವು ಇಲ್ಯಾಕೆ ಬಿಸಿಲಿಗೆ ಅದು ಒಣಗಲ್ಲ ಅಂದರೆ ಅದು ಆಳವಾಗಿ ಬೇರು ಹೋಗಿರ್ತೈತಿ, ಹೌದಾ? ಸಾಧ್ಯ ಇದ್ದಷ್ಟು ಮಟ್ಟಿಗೆ ನೀವು ಕಲ್ಟಿವೇಷನ್ನಾಗ ಐತಲ್ಲ, ರೋಟರ್ ವೇಟ್ರನ್ನು ಬಳಸಬೇಡ್ರಿ. ಏನು ಬಳಸಬೇಡ್ರಿ? ದಯವಿಟ್ಟು ರೋಟರ್ ವೇಟ್ರನ್ನು ಬಳಸಬೇಡ್ರಿ. ರೋಟರ್ ವೇಟ್ರ್ ಏನೈತಿ, 3 ಇಂಚಿನ ಕೆಳಗಡೆ ನಿಮ್ಮ ಭೂಮಿನ ಗಟ್ಟಿ ಮಾಡಾತೈತಿ. ಏನು ಮಾಡಾತೈತಿ? ನಿಮಗೆ ಬರೀ 3 ಇಂಚ್ ಅಷ್ಟೇ ಮಣ್ಣಾಕತ್ತಿದ್ದು, ಇದು ತಳಗಿಂದ ಹಾರಿ ಹೊಡೆದ್ರೂ ಹೋಗೋದಲ್ಲ. ನೀವು ಬೇಕಾದ್ರೆ ಆಮೇಲೆ ಗಮನಿಸ್ಬೋದು ಇವನ್ನೆಲ್ಲ ಮಾಡಿ. ಇದೇನಾಗುತ್ತೆ, ನಾಳೆ ಬೇರು ಬಿಟ್ಟರೆ ಇಲ್ಲಿಗೆ ನಿಲ್ಲಾತಾವೆ ಬೇರು. ಇದಕ್ಕಾಗಿಯೇ ನಿಮ್ಮ ಕಡ್ಲಿ ಸಿಡಿ ಹಾಯಾಗತ್ತಾವೆ. ಇದಕ್ಕಾಗಿಯೇ ನಿಮಗೆ ಈಗ ಬೆಂಕಿ ರೋಗ ಬರತ್ತಾವೆ. ಇದಕ್ಕಾಗಿಯೇ ನಿಮಗೆ ಇನ್ಸೆಕ್ಟ್ಗಳು ಜಾಸ್ತಿ ಕಾಡಾಕತ್ತಾವೆ. ಯಾಕಂದರೆ ಇಷ್ಟ ಭೂಮಿ ಇದು ಒಣಗತ್ತಿಗೆ ಮತ್ತೆ ನೀರು ಕೊಡ್ತೀವಿ, ಈ ತಳಗೆ ನೀರು ಹೊಂಟಿಲ್ಲ. ಅದಕ್ಕೆ ರೋಟರ್ ವೇಟ್ರ್ನಿಂದ ದೂರ ಇರಿ. ಅರ್ಜೆಂಟ್ ಆಗತಿ ಅಂಥೇಳಿ ನೀವೇನು ಮಾಡಕ್ಕೆ ಹೊಂಟಿರಿ, ಅರ್ಜೆಂಟ್ ನಿಮಗೆ ಇಳುವರಿ ಒಳಗೆ ಭಾಳಷ್ಟು ತ್ರಾಸು ಮಾಡಾತೈತಿ. ಎಕ್ಸಾಂಪಲ್ಲಿಗೆ ಯಾರ ಮಾಡೋರಿದ್ರೆ ಈ ಸಲ ನೀವು ಬೇಸಿಗೆ ಮೆಕ್ಕೆಜೋಳ ಅಥವಾ ಮಳೆಗಾಲದ ಮೆಕ್ಕೆಜೋಳ ನೆಕ್ಸ್ಟ್ ಮಾಡೋವಾಗ ಒಂದು ಕಡೆ ರೋಟರ್ ವೇಟ್ರದ್ದು ಬಿತ್ತರಿ ಮೆಕ್ಕೆಜೋಳನ, ಒಂದು ಕಡೆ ರೋಟರ್ ವೇಟ್ರ್ ಇಲ್ದಂಗೆ ಹರಿಗೆ ಬಿತ್ತರಿ, ಹೌದಾ? 6 ಕ್ವಿಂಟಲ್ ವ್ಯತ್ಯಾಸ ಇರ್ತೈತಿ. ಯಾವ ಗೊಬ್ಬರ ಸಂಬಂಧನೇ ಇಲ್ಲ ಇದ್ರಾಗ, ಏನಿಲ್ಲ, ಯಾವುದೂ ಗೊಬ್ಬರ ಸಂಬಂಧ ಇಲ್ಲ. ನಿಮಗೆ ಬರೀ ಕಲ್ಟಿವೇಷನ್ನ ಸಂಬಂಧ ಐತಿ. ಇದ್ರಾಗೆ 6 ಕ್ವಿಂಟಲ್ ಬರೋಕ್ಕಾಗೈತಿ. ನೀವು ಇದನ್ನು ಕ್ವಶನ್ ಮಾಡೋದಕ್ಕಿಂತ ಮಾಡಿ ನೋಡೋದು ಬೆಸ್ಟ್. ಇದು ಕ್ವಶನ್ ಮಾಡಿದ್ರಂತೂ ಇದ್ರಾಗ ಏನು ಉತ್ತರ ಇಲ್ಲ. ಇದ್ರಾಗ ಇದಕ್ಕೇನು ಉತ್ತರ ಮಾಡಿ ನೋಡೋದ ಉತ್ತರ. ಈ ಹೆಂಗೆ ಸೈಕಲ್ ಹೊಡೆಯೋದನ್ನು ಪುಸ್ತಕ ಓದೋಕ್ಕಾಗಂಗಿಲ್ಲ. ಅದಕ್ಕೇನು ಮಾಡ್ಬೇಕಾಗೈತೆ ನಾವು? ಸೈಕಲ್ ತುಳ್ದ ಬಿದ್ದ ಪ್ರಾಕ್ಟೀಸ್ ಮಾಡ್ಬೇಕು ನಾವು ಅದಕ್ಕೆ. ಅಂದ್ರೆ ಮತ್ತು ನೀವು ಸೈಕಲ್ ಹೊಡೆಯೋದು, ನೀವು ಬಲಗೈಯಿಂದ ಬಲಗೈ ಹ್ಯಾಂಡಲನ್ನು ಹಿಡೀರಿ, ಎಡಗೈಯಿಂದ ಎಡಗೈ ಹ್ಯಾಂಡಲನ್ನು ಹಿಡೀರಿ, ಬಲಗಾಲನ್ನು ಆ ಪೆಡ್ಲ್ ಮೇಲೆ ಇಡ್ರಿ, ಎಡಗಾಲನ್ನು ಹಿಂಗೆ ಹೇಳಿದ್ರೆ ಮತ್ತೆ ಸೈಕಲ್ ಹಾಕತಿ ಹೆಂಗೆ ನಿಮ್ದು? ಆಗಕ್ಕೆ ಸಾಧ್ಯನೇ ಇಲ್ಲ. ಮತ್ತು ನೀವೇನು ಮಾಡ್ಬೇಕಾಕತಿ? ಹೊಡೆದ ನೋಡ್ಬೇಕು, ಬಿದ್ದ ನೋಡ್ಬೇಕು ಅದನ್ನು. ಇಲ್ಲ ಅಂದ್ರೆ ಅದು ಪ್ರಾಕ್ಟೀಸ್ ಆಗಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಇಲ್ಲೂ ನಿಮ್ಮ ಕ್ವಶನ್ ಇದ್ದರೆ ಏನಾಗ್ಬೇಕು, ನೀವು ಬಿದ್ದೆದ್ದ ನೋಡ್ಬೇಕಾದ್ರಾಗ. ಅಲ್ಲಿ ಕ್ವಶನಿಗೆ ಉತ್ತರ ಇಲ್ಲ ಇಲ್ಲ. ನೀವು ಅವನ್ನೆಲ್ಲವನ್ನೂ ನಾವು ಪ್ರಾಕ್ಟೀಸಿಗೆ ತಂದಿರೋವು ಇವು. ಆಮೇಲೆ ನೀವು ರೋಟರ್ ವೇಟ್ರಿಗಿಂತ ಮೊದಲು ರೋಗಗಳು ಕಡಿಮೆ ಇದ್ವು ಅನ್ನೋದನ್ನು ನೀವು ಗಮನಿಸಿರ್ಬೇಕಾರೆ. ಅವಾಗೆಲ್ಲ ಏನಿದ್ವು, ಆಮೇಲೆ ಅದು ಏನು ನಿಮ್ಗೆ ಅಷ್ಟು ಈಗ ಆಯಿತು. ಈಗ ನೀವು ಸದ್ಯ ಏನೇನು ತಿಂದ್ರಿ?
ರೊಟ್ಟಿ, ಹಾಂ, ಕಾಳಿನ ಪಲ್ಯ, ರೈಸು, ಅದು ಮತ್ತೇನು ಗಜ್ಜರಿ, ಇದು ಉಪ್ಪಿನಕಾಯಿ, ಹೌದಾ? ಇವೆಲ್ಲ ಈಗ ನಿಮ್ಗೆ ಹಿಡಿಸಿದ್ವೋ ಇಲ್ಲೋ? ಹಿಡಿಸಿದ್ವಲ್ಲ, ಎಲ್ಲವೂ ಚಲೋವ ಇದ್ವಲ್ಲ. ಹಂಗಾದ್ರೆ ನಾನೇನಂತೀನಿ, ನಿಮ್ಮ ರೋಟ್ರವೇಟ್ರ್ ಪದ್ಧತಿ ಪ್ರಕಾರ, ಹೌದಾ, ಒಬ್ರಿಗೆ ಯಾರಿಗಾರ ಹೇಳಿ ಇದನ್ನು ನಾನು ಗ್ರೈಂಡರ್ ಮಾಡಿಸಿ ಡೈರೆಕ್ಟು ಟೈಮ್ ವೇಸ್ಟ್ ಆಯ್ತು 1 ತಾಸುಗಟ್ಟಲೆ. ಅಲ್ಲಿ ವಿನಯ್ ಯಾರಿಗೆ ಹೇಳಿ ಅವ್ರಿಗೆ ಒಂದಿಟ್ಟು ಗ್ರೈಂಡರ್ ಮಾಡೋಕೆ ಹೇಳ್ರಿ, ಲಾಳ್ಕಿ ಇಟ್ಟು ಒಬ್ಬೊಬ್ಬರಿಗೆ ಅರ್ಧ ಲೀಟ್ರ್ ಹಾಕ್ಯಂಡು ಹೋಗ್ಬಿಟ್ರೆ 5 ನಿಮಿಷದಾಗ ಮುಗಿದು ಹೋಗ್ಬಿಡ್ತಿತ್ತು. ಎಟ್ರಾಗ 5 ನಿಮಿಷದಾಗ ಮುಗಿತಿತ್ತು. ನಡೀತೈತೆ ಹಂಗೆ. ಹಂಗಾರೆ ನೀವು ರೋಟ್ರವೇಟ್ರ್ ಹೊಡೆದ್ರೆ ಹಿಂಗೆ ಗೊಬ್ಬರ ನಡೆಯಂಗಿಲ್ಲ. ಅದಕ್ಕೂ ಹೆಂಗೆ ಬೇಕು, ಈಗ ಹೆಂಗೆ ಒಂದೊಂದ ಗಜ್ಜರಿ ತಿಂದ್ರಿ ಹಂಗೂ ಅದಕ್ಕೆ ಒಂದೊಂದ ಟೊಂಗಿ ಒಂದೊಂದು ದಿವಸ ಕೊಳಿಬೇಕು ಅದಕ್ಕೆ. ಹಂಗಾದ್ರೆ ಗೊಬ್ಬರ ಅದು ಭೂಮಿಯಾಗೆ. ನೀವೇನು ಸಡನ್ನಾಗಿ ಪುಡಿ ಮಾಡಿಕೊಟ್ಬಿಟ್ಟೆ. ಈ ಸಲ ನಾನು ಮೆಕ್ಕೆಜೋಳದ ಒಂದು ಸೊಪ್ಪಿ ಹೊರ ತೆಗಿಲಿಲ್ಲ, ಎಲ್ಲ ಏನು ಮಾಡ್ಬಿಡೀನಿ. ನೀವು ಉಪಕಾರದಕ್ಕಿಂತ ಜಾಸ್ತಿ ಅಪಕಾರ ಮಾಡಿರಿ. ನೀವು ಏನು ಮಾಡಿರಿ? ಉಪಕಾರದಕ್ಕಿಂತ ಜಾಸ್ತಿ. ಯಾಕೆ ಅಂದರೆ ಎಷ್ಟು PPMP ಒಳಗೆ ಆ ಮಿಕ್ಸರ್ನೊಳಗೆ ಮಣ್ಣು ಒಡೆದು ತನ್ನ ಕಣ ಹೋಳಾಗಿ ನೀರು ಹಿಡಿದಿಟ್ಟುಗಳ ಸಾಮರ್ಥ್ಯನೂ ಕಳ್ಕೊಂಬಿಡ್ತದೆ. ಅದರಾಗಿದ್ದ ಜೀವಗಳೆಲ್ಲ ಸತ್ತೋಕಾವು. ಈ ಕಡೆ ಜೀವಾಮೃತ ಮಾಡೋದು, ಈ ಕಡೆ ರೋಟ್ರಿ ಹೊಡೆಯೋದು, ಈ ಕಡೆ ಜೀವಾಮೃತ ಮಾಡೋದು, ಈ ಕಡೆ ಕಳೆನಾಶಕ ಹೊಡೆಯೋದು, ಈ ಕಡೆ ಜೀವಾಮೃತ ಮಾಡೋದು, ಈ ಕಡೆ ಏನೋ ಪುರ್ರ ಅನ್ಸೋದು. ಎಲ್ಲ ಎಲ್ಲಿ ಹೋಕಾವು? ಮತ್ತು ಏನು ಮಾಡ್ದಂಗೆ ಆಯ್ತು ನೀವು? ನೀವು ಯಾವ ಕ್ಯಾಟಗರಿಗೆ ಬರ್ತೀರಿ ಗೊತ್ತಿದ್ದನು? ತೊಟ್ಲ ತೂಗರು ನೀವೇ, ಎರಡೂ ನೀವೇ ಆಗ್ಬಿಡ್ತೀರಿ. ಮತ್ತು ಅಲ್ಲಿಂದ ಏನಾಗಲಿಲ್ಲ, ಫಾಯ್ದಾ ಇಲ್ಲ. ಅದಕ್ಕೆ ನಾವು ಮಾಡ್ತಕ್ಕಂಥ ಕೆಲಸದೊಳಗೆ ಸಣ್ಣ ಸಣ್ಣ ನ್ಯೂನ್ಯತೆಗಳನ್ನು ನಾವೇನು ಮಾಡ್ಕೋಬೇಕಾಗೈತಿ, ಸರಿಪಡಿಸ್ಕೋಬೇಕಾಗೈತಿ ನಾವು. ಮತ್ತು ಸರಿಪಡಿಸ್ಲಿಲ್ಲ ಅಂದ್ರೆ ಅದರದ್ದು ನಾವು ಪ್ರಾಫಿಟನ್ನು ತೊಗೊಳಕ್ಕಾಗಲ್ಲ. ಮತ್ತು ಇವನ್ನ ಕತಿ ಹೇಳ್ಕೊಂತ ಹೋಗ್ಬೇಕಾಗೈತಿ ನಾವು. ಅದಕ್ಕೆ ಒಣ ಬೇಸಾಯ ಇದ್ದು ನಿಮಗೊಂದು ಐಡಿಯಾ ಇರಲಿ ಅಂತ. ನಂತರ ಈ ರೋಟ್ರವೇಟ್ರ್ನಿಂದ ಒಂದು ಸ್ವಲ್ಪ ನೀವು ದೂರ ಇರ್ತಕ್ಕಂಥ ವ್ಯವಸ್ಥೆ, ಹೌದಾ? ಯಾಕಂದರೆ ಏನು ಪದ್ಧತಿ ಇತ್ತು, ನೀವು ನೀರು ಹೊಡ್ಕೊಂಡು ಹರಿಗಿ ಒಂದು 5 ದಿವಸ ಲೇಟ್ ಆಗಿರ್ಬೋದು ನಿಮ್ಮ ಕೆಲಸ, ಆದ್ರೆ ಮಾತ್ರ ಸ್ಟ್ಯಾಂಡರ್ಡ್ ಆಕೈತಿ. ಭೂಮಿ ಗಾಳಿ ಆಡ್ಬೇಕು ಯಾವಾಗಲೂ. ಭೂಮಿ ಒಳಗೆ ಗಾಳಿ ಆಡಲಿಲ್ಲ ಅಂದ್ರೆ ಏನಾಗಲ್ಲ, ನಿಮಗೆ ಕ್ವಾಲಿಟಿ ಈಲ್ಡ್ ಬರೋಕ್ಕೆ ಸಾಧ್ಯ ಇಲ್ಲ. ಮಣ್ಣು ಅಂತ ನೀವು ತಿಳ್ಕೊಂಡಾಗ ಬರೀ ಮಣ್ಣಲ್ಲ ಇದು. ಮಣ್ಣು ಅಂತ ನೀವು ತಿಳ್ಕೊಂಡಾಗ ಏನಲ್ಲ, ಮಣ್ಣಲ್ಲ ಇದು. 45% ಮಣ್ಣು, 5% ಸಾವಯವ ಅಂಶ, 25% ನೀರು, 25% ಗಾಳಿ ಸೇರಿದ್ರೇನು ಮಣ್ಣದು. ಆವಾಗ ನಿಮ್ಗೆ ಅದ್ರಾಗ ಏನು ಬರ್ತೈತಿ, ಒಳ್ಳೆಯ ಬೆಳೆ ಬರ್ತೈತಿ. ಇದ್ರಾಗ ನೀರು ಹಿಡಿಯೋ ಸಾಮರ್ಥ್ಯ ಇಲ್ಲ ಅಂದರೂ ಬರಲ್ಲ, ಇದ್ರಾಗ ಗಾಳಿ ಇಲ್ಲ ಅಂದರೂ ಬರಲ್ಲ, ಇದ್ರಾಗ ಸಾವಯವ ಅಂಶ ಇಲ್ಲ ಅಂದರೂ ಬರೋಂಗಿಲ್ಲ. ಅದೇ ಸಾವಯವ ಅಂಶನ ನಮಗೇನಾಗೈತಿ ಈಗ ಕಡಿಮೆ ಆಗಿರೋದ್ರಿಂದ ಇಷ್ಟೋ ತನಕ ನಾವು ಏನು ಬ್ಯಾರೆಲ್ ಗಟ್ಟಲೆ ಮಾತಾಡಿದ್ವಲ್ಲ ಅವೆಲ್ಲ ಏನು ಹೆಚ್ಚಿಗೆ ಆಗಕ್ಕವು, ಸಾವಯವ ಅಂಶ ಭೂಮಿಯಲ್ಲಿ ಹೆಚ್ಚಿಗೆ ಆದರೆ ನಾವೇನಾದರೂ ಕೊಟ್ಟರೆ ಅದು ತಗೊಳಕ್ಕೆ ಅದಕ್ಕೆ ಕೆಪಾಸಿಟಿ ಇರ್ತೈತಿ. ನಂತರ ಅದು ಬೆಳೆ ಒಳಗೆ ಬರ್ತೈತಿ, ನಮಗದು ಆದಾಯದ ರೂಪದೊಳಗೆ ಕಾಣ್ತೈತಿ. ಇವಿಷ್ಟೆಲ್ಲ ಏನದಾವೆ ನಿಮಗೆ ಈ ಬೇಸಿಕ್. ಇವು ನಿಜವಾಗ್ಲೂ ನೀವು ಬೇಸಿಕ್ನಾಗ ಇವನ್ನ ನೋಡ್ಕೊಳ್ಳಿಲ್ಲ ಅಂದರೆ ಸಾಕಷ್ಟು ನಿಮಗೇನು ಅನಿಸ್ತೈತಿ. ಭಾಳ ಜನ ನೀವು ಹೇಳತ್ತೀರಿ, ಎಷ್ಟೋ ಜನರಿಗೆ ಅನಿಸಿರ್ತೈತಿ ಪೊಟ್ಯಾಶ್ ಕೊರತೆ ಐತಿ ಅಂತ. ಅಲ್ಲಿ ಯಾರು ಹೇಳ್ತಾರೆ, ನಿಮ್ಮ ಬೆಳೆನ ನೀವು ಹೋಗಿ ತೋರಿಸ್ತೀರಿ ಅವ್ರಿಗೆ, ಅವ್ರೇನು ಹೇಳ್ತಾರೆ, ಹಿಂಗೆ ನೋಡ್ತಾರೆ, ಪೊಟ್ಯಾಶ್ ಕೊರತೆ ಐತಿ ಅಂತಾರೆ. ತಕ್ಷಣಕ್ಕೆ ನಿಮ್ಮ ಮೂತ್ರ ಏನಿರ್ತೈತಿ ಅಂದ್ರೆ ಮೊನ್ನೆ ಹಾಕೇನ್ರಿ 1 ಚೀಲ ಪೊಟ್ಯಾಶ್ ಅಂತಾನೆ. ಏನಂತ ಹೇಳ್ತಾನ ಅವನು? ಮೊನ್ನೆ ಹಾಕೇನ ನಾನು 1 ಚೀಲ ಪೊಟ್ಯಾಶ್. ಅದು ಹೆಂಗೆ ಕಡಿಮೆ ಆಕೈತಿ? ಪೊಟ್ಯಾಶ್ ಬಿಟ್ಟೇ ಇಲ್ಲ ನಾನು ಅಂತಾನವ. ಆದರೆ ಅಲ್ಲಿ ಏನಿಲ್ಲ, KMB ಇಲ್ಲ. ಏನಿಲ್ಲ, ಪೊಟ್ಯಾಶು. K ಅಂದ್ರೇನು? ಪೊಟ್ಯಾಶು. M ಅಂದರೆ ಮೊಬಿಲೈಸಿಂಗ್, B ಅಂದರೆ ಬ್ಯಾಕ್ಟೀರಿಯಾ. ಪೊಟ್ಯಾಶ್ ಮೊಬಿಲೈಸಿಂಗ್ ಬ್ಯಾಕ್ಟೀರಿಯಾ ಅಲ್ಲಿ ಇಲ್ಲದೆ ಇರೋದ್ರಿಂದ ನಿಮ್ಗೇನಾಗ್ತೈತಿ, ನೀವು ಹಾಕಿರೋ ಪೊಟ್ಯಾಶು ಬಿಡುಗಡೆನ ಆಗಾಕತ್ತಿಲ್ಲ. ನೀವು ಏನೈತಿ ಮನೆ ಒಳಗೆ ತರಕಾರಿ ದಿನ ಕಾಯಂ ತಂದಿಡಾತ್ತೀರಿ. ಹೆಂಡ್ತಿ ತವ್ರ ಮನೆಗೆ ಹೋಗಿ 1 ತಿಂಗಳಾಗೈತಿ. ಏನಕ್ಕವು ನಿಮ್ಮ ತರಕಾರಿ? ಏನಕ್ಕವು ತರಕಾರಿ ತರಬೇಕಾರೆ ಮನೆಯಾಗ ಯಾರು ಇರ್ಬೇಕಲ್ಲಿ ಮೊದಲೇ? ಹಾಂ, ಇಲ್ರಿಪ್ಪ, ನಂದು ಪದ್ಧತಿ. ನಾನು ನೋಡ್ರಿ ದಿನ ತರಕಾರಿ ಒಯ್ಯವಂದ್ರೆ ಒಯ್ಯವ, ಅಂತಿರಲಿ ಬಿಡಲಿ ಹಿಂಗೆ ಅಂತೀರಿ. ಮತ್ತು ನೀವು ಹಂಗೆ ಅಲ್ಲೂ ಅನ್ನಕ್ಕೆ ಬರಲ್ಲ. ನಮ್ಮ ಜಮೀನಿನೊಳಗೆ ನಮ್ಮ ಆ ಮೈಕ್ರೋಬ್ಸ್ ಇಲ್ಲ ಅಂದ್ರೆ ಯಾಕೆ ನೀವು ಗೋಮೂತ್ರಕ್ಕೆ ಅಷ್ಟು ಪ್ರಾಶಸ್ತ್ಯ ಕೊಡಾತೈತಿ? ಅಲ್ಲಿ PSB ಜಾಸ್ತಿ ಇರ್ತೈತಿ. ಏನಿರ್ತೈತಿ? ಫಾಸ್ಫೇಟ್ ಸ್ಯಾಲಬಲೈಸಿಂಗ್ ಬ್ಯಾಕ್ಟೀರಿಯಾ ಅಂತಾರೆ. ರಂಜಕ ಕರಗಿಸುವ
ಜೀವಾಣುಗಳು ಏನಿರ್ತಾವಲ್ಲಿ ನಿಮಗೆ ಹೆಚ್ಚು ಕಡಿಮೆ 30 ಲಕ್ಷ ಬರೀ 10 kg ಸಗಣಿಯಾಗಿರ್ತೈತಿ. ಅದೇನಾಗೈತಿ ಕರೆಕ್ಟ್ 20 ನಿಮಿಷಕ್ಕೆ ಡಬಲ್ ಆಗಿರ್ತೈತಿ ನಿಮ್ಗೆ. 30 60 61 20 1 20 2 40 2 40 4 80 4 80 9 60 ಬರೀ 2 ತಾಸಿನಾಗ 9,60,00,000 ಫಾಸ್ಫೇಟ್ ಸೆಲ್ಯುಲೈಸಿಂಗ್ ಬ್ಯಾಕ್ಟೀರಿಯಾ ಜೀವಾಮೃತದ ತಯಾರಾಗಿರ್ತಾವು. ಅವು ಬಂದು ನಿಮ್ಮ ಭೂಮಿಯಾಗ ಕೊಟ್ಟಾಗ ಭೂಮಿಯಾಗಿದ್ದ ರಂಜಕ ಕರಿಗಿ ಬೆಳೆಗಳಿಗೆ ಸಿಗತೈತಿ. ಅವಾಗ ನೀವು DAP 10 DAP 10 DAP 10 ಅಂತಿರ್ತೀವಿ. 10 ಸರ್ ಯಾರು ಫಾಸ್ಫೇಟ್ ಸೆಲ್ಯುಲೈಸಿಂಗ್ ಬ್ಯಾಕ್ಟೀರಿಯಾ. ಹಂಗಾರೆ ಆ ಬ್ಯಾಕ್ಟೀರಿಯಾ ಭೂಮಿಯಾಗಿಲ್ಲ ಅಂದ್ರೆ ಏನು ಹತ್ತಂಗಲ್ಲ, ನಿಮ್ದು ರಂಜಕ ಹತ್ತಂಗಲ್ಲ. ಹಂಗನೆ ಪೊಟ್ಯಾಷಿಯಂ ಸೆಲ್ಯುಲೈಸಿಂಗ್ ಬ್ಯಾಕ್ಟೀರಿಯಾ ಇಲ್ಲ ಅಂದ್ರೆ ಏನು ಹತ್ತಲ್ಲ, ನಿಮ್ಮದು ಪೊಟ್ಯಾಷ್ ಹತ್ತಂಗಲ್ಲ. ಹಂಗೆ ನಿಮ್ಗೆ ಅಜೋಸ್ಪಿರ್ಲಮ್ ಏನು ಸಾವಯವ ಇದನ್ನು ಸಾರಜನಕ ಸ್ಥಿರೀಕರಣ ಮಾಡ್ತಕ್ಕಂಥದ್ದು ಅಲ್ಲಿ ಬ್ಯಾಕ್ಟೀರಿಯಾಗಳು ಇಲ್ಲ ಅಂದ್ರೆ ಏನು ಹತ್ತಲ್ಲ, ಯೂರಿಯಾ ಹತ್ತಂಗಲ್ಲ. ಹಂಗೆ ಪ್ರತಿಯೊಂದು ಈಗೇನದಾವು ಬ್ಯಾಕ್ಟೀರಿಯಾ ಬೇಸ್ಡ್ ಕೆಲಸಗಳು ನಮಗೆ ಜೊತೆಗೆ ನಮ್ಮದು ಕಾನ್ಸೆಪ್ಟ್ ಹೆಂಗಿರಬೇಕು, ಒಂದು ಕಡೆ ನಾವು ಜೈವಿಕ ಕೆಲಸಗಳನ್ನು ಮಾಡ್ತಿರ್ಬೇಕು, ಒಂದು ಕಡೆ ಭೌತಿಕನೂ ನಡೀತಿರ್ಬೇಕು, ಇನ್ನೊಂದು ಕಡೆ ರಾಸಾಯನಿಕನೂ ನಡೀತಿರ್ಬೇಕು. ಮೂರೂ ಕ್ರಿಯೆಗಳು ಅಲ್ಲಿ ಸೇರಿದಾಗ ಮಾತ್ರ ಏನಾಕೈತಿ ನಿಮಗೆ ಫರ್ಟಿಲಿಟಿ ಸಿಗುತ್ತೆ. ರಾಸಾಯನಿಕ ಅಂದರೆ ಏನು ಮಣ್ಣಿನೊಳಗೂ ಇರ್ತೈತಿ, ಆಹಾರದೊಳಗೂ ಇರ್ತೈತಿ, ನೀವು ಕೂಡ ಜೀವಾಮೃತದಾಗೂ ಇರ್ತೈತಿ, ಸಗಣಿ ಗೊಬ್ಬರದಾಗೂ ಇರ್ತೈತಿ, ಎಲ್ಲದರೊಳಗೂ ಇರ್ತೈತಿ. ಆದ್ರೆ ಅದನ್ನು ಜೈವಿಕಗಳು ಬಿಡುಗಡೆ ಮಾಡ್ತಿರ್ತಾವೆ. ಭೌತಿಕ ರೂಪ ನೀವು ಬದಲಾವಣೆ ಮಾಡೋಕ್ಕಾಗಲ್ಲ, ಭೌತಿಕ ರೂಪ ಹಾಗೆ ಇರ್ತೈತಿ. ಆದರೆ ಇವೆರಡೂ ರೂಪಗಳನ್ನು ನಾವು ಅವಾಗವಾಗ ಅದಕ್ಕೆ ಬೇಕಾಗಿರ್ತಕ್ಕಂಥದ್ದನ್ನು ಪೂರೈಕೆ ಮಾಡ್ತಕ್ಕಂಥದ್ದೇ ಸಪ್ಲೈಯರ್ ಕೆಲಸ ರೈತಂದು. ರೈತ ಏನು ಸಪ್ಲೈಯರ್ ಅವ, ಅಲ್ಲಿ ಏನು ಬೇಕಾಗೈತಿ ಅದನ್ನು ಏನು ಮಾಡ್ಬೇಕಾಗೈತೆ ಅವ ಸಪ್ಲೈ ಮಾಡಬೇಕು. ಆದರೆ ಕಾರ್ಮಿಕರ ಕೆಲಸ ಮಾಡೋದು ಯಾವುವು ಜೀವಾಣುಗಳು. ಕಾರ್ಮಿಕರು ಯಾರಲ್ಲಿ ಜೀವಾಣುಗಳ ಕಾರ್ಮಿಕರು. ನೀವೇನೋ ತಂದು ಹಾಕಿದ್ರು ಅಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ಜೀವಗಳೇ ಆಗಿರೋದ್ರಿಂದ ಜೀವಾಮೃತ ನಿಮ್ಗೆ ಅಂದರೆ ಜೀವಗಳ ಈ ಪ್ಯಾಕೇಜ್ ಇಂಪಾರ್ಟೆನ್ಸ್ ಇರೋದಕ್ಕೆ ಅದಕ್ಕಿಷ್ಟೆಲ್ಲ ಬೆಲೆಗಳು, ಅದಕ್ಕಿಷ್ಟೆಲ್ಲ ಈಗ ನಡೀತಾ ಇರೋದು ಹೋರಾಟಗಳು ಏನದಾವು. ಸಾವಯವದೊಳಗೆ ಫಸ್ಟ್ ಬಂದ ಕೂಡಲೇ ನಿಮ್ಗೆ ಅದನ್ನು ಅಡ್ವರ್ಟೈಸ್ ಮಾಡೋದು, ನೀವು ಇದನ್ನು ಮಾಡಿರಿ ಅಂತ. ಆದರೆ ಅದ್ರೊಳಗಿರ್ತಕ್ಕಂಥ ವಸ್ತುಗಳು ಗೊತ್ತಿಲ್ಲ ಅಂದಾಗ ನಮಗೇನಾಗೈತಿ ತೊಂದರೆ ಆಗೈತೆ. ನಾವು ಇದನ್ನ ಯಾಕೆ ಮಾಡಾಕತ್ತೀವಿ ಅಂತ ನಮ್ಗೆ ಗೊತ್ತಿಲ್ಲ ಅಂದಾಗ ಸ್ವಲ್ಪ ಬ್ಲೈಂಡ್ ವರ್ಕ್ ನಡೆಯತ್ತವು. ನಮಗೆ ಇದನ್ನು ಮಾಡಾಕತ್ತಿದ್ದು ಏನು ಅನ್ನೋದು ಗೊತ್ತಾಗದೇ ಇರೋದ್ರಿಂದ. ಓಕೆನಾ, ಇದು ಕ್ಲಿಯರ್ ಆಯ್ತಾ? ಯಾರೋ ಮತ್ತೇನೋ ಕೇಳ್ಕೊಂಡಿದ್ರಿ ಅಂದ್ರೆ ನೀವು ಕೇಳಿದ ಕ್ವಶನನ್ನು ನಾ ಕ್ಲಿಯರ್ ಮಾಡೀನಿ ಈಗ ಅಷ್ಟೇ. ಅಂದ್ರೆ ನಾವು ಊಟ ಮಾಡ್ಬೇಕಾದ್ರೆ ಕೇಳಿದ್ವಿ ಇವೆಲ್ಲ ಯಾವಾಗಿವು ವೈಯಕ್ತಿಕವಾಗಿ ಪರ್ಸ್ನಲ್ ಕ್ವಶನನ್ನು ಹಾಕಿರ್ತಾರೆ. ನಾ ಪರ್ಸ್ನಲ್ ಮಾಡೋಂಗಿಲ್ಲ, ಅವು ಎದಕ್ಕೆ ಬೇಕು ಎಲ್ಲರಿಗೂ ಬೇಕಲ್ಲ, ಅವು ಒಬ್ಬರಿಗೆ ಅಲ್ಲ. ಅವ್ರು ಕೇಳಿದ ಕ್ವಶನ್ ಎಲ್ಲರಿಗೂ ಬೇಕಾಗಿರ್ತಾವೆ. ಹೋಗೋಣ ಈಗ ಸಂಗೀತ ಕೃಷಿ. ನೀವು ಅಪ್ಗ್ರೇಡ್ ಆಗಿರಿ. ಮೊದಲು ನಿಮ್ಮ ಬೆಳೆಗಳಿಗೆ ಸಂಗೀತ ಹಾಕಿದ್ರೂ ನಂಬರ್ 1 25% ಮಟನೂ ಇಳುವರಿ ರೈಸ್ ಆಗೋಕ್ಕೆ ಅವಕಾಶ ಐತಿ. ಇದನ್ನು ನೀವು ಪಿಕ್ಚರ್ನಾಗ ಏನೈತಿ ನಮ್ಮಲ್ಲಿ ಎಲ್ಲ ಒಳ್ಳೊಳ್ಳೆ ವಿಚಾರಗಳನ್ನು ಹಾಸ್ಯದ ಮುಖಾಂತರ ಪ್ರಸ್ತಾಪ ಮಾಡಿಬಿಡ್ತಾರೆ. ಹೀಗಾಗಿ ಅವೇನಾಗ್ತಾವೆ ಒಳ್ಳೆಯ ವಿಚಾರಗಳು ಹಾಸ್ಯಕ್ಕೆ ಹೋಗ್ಬಿಡ್ತಾವೆ. ನೀವು ಹಿಂದೆ ಯಾವುದೋ ಹಳೆ ಪಿಕ್ಚರ್ ಅವ ದಿನೇಶ್ ಏನೋ ಡಿಂಗ್ರಿ ದಿನೇಶೋ ಎಂಥದ್ದು ದಿನೇಶ ಅವನದು ಇದ್ರ ನೋಡಿದರೆ ಅವ ಏನು ಮಾಡ್ತಿರ್ತಾನೆ, ಎಮ್ಮಿಗೆ ಏನು ಆಕಳಕ್ಕೆ ಒಂದು ರೇಡಿಯೋ ಹಾಕ್ತಿರ್ತಾನೆ. ಆ ರೇಡಿಯೋದ ಹಾಡು ಚಲುವಾದ್ರಷ್ಟೇ ಅದು ಏನು ಮಾಡ್ತಿರ್ತೈತಿ ಹಾಲು ಹಿಂಡ್ತಿರ್ತೈತಿ. ಇಲ್ಲಾಂದ್ರೆ ಏನು ಮಾಡಲ್ಲ, ಅದು ಹಾಲು ಹಿಂಡಲ್ಲ. ನೋಡಿರಲ್ಲ ಸಾಕಷ್ಟು ಇವೆಲ್ಲ ವೆಲ್ ಪ್ರೂಫ್ ಆಗ್ಯಾವು ಫಾರಿನ್ ಒಳಗೆಲ್ಲ. ಸಂಗೀತದಿಂದ ನಿಮ್ಮ ದನಗಳ ಒಳಗೆ ಹಾಲಿನ ಇಳುವರಿ ಜಾಸ್ತಿ ಆಕೈತಿ, ನಿಮ್ಮ ಬೆಳೆ ಒಳಗೂ ಏನಾಕೈತಿ ಬೆಳೆ ಜಾಸ್ತಿ ಆಕೈತಿ. ಸಂಗೀತ ಬೇಕು. ಅವಕ್ಕೂ ಏನು ಬೇಕಾಗೈತಿ, ನೀವು ಯಾರಾದರೂ ಮನೆ ಒಳಗೆ ನೋಡಿದ್ರೆ ನಿಮ್ಮ ಮನೆ ಕಂಪೌಂಡ್ನಾಗ ಒಂದು ಮಾವಿನ ಗಿಡ ಇದ್ದರೆ ರೋಡ್ ಸೈಡ್ ಕಾಯಿ ಜಾಸ್ತಿ ಬಿಟ್ಟಿರ್ತೈತಿ, ಮನೆ ಸೈಡ್ ಕಾಯಿ ಕಡಿಮೆ ಬಿಟ್ಟಿರ್ತೈತಿ. ಗಮನಿಸಿದ್ದು ನೋಡ್ರಿಲ್ಲ, ರೋಡ್ ಸೈಡ್ ಏನಿರ್ತೈತಿ ಕೆಟ್ಟ ಸಿಟ್ಟು ಬರ್ತೈತಿ ನಿಮಗೆ. ನೀರು ಹಾಕವಿಲ್ಲ ನಾನು, ಗೊಬ್ಬರ ಹಾಕವ ನಾನು, ಇದು ಹೊರಗೆ ಹೋಗಿ ಕಾಯಿ ಬಿಡ್ತೈತು ಮರ ಅಂದರೆ ಜನಸಂಪರ್ಕ ಬೇಯಿಸ್ತೈತೆ. ಏನು ಬರ್ತೈತಿ ಅದನ್ನು ನೀವು ಬೇರೆ ರೂಪದೊಳಗೂ ಹೇಳ್ಬೋದು. ಏನು ಸೂರ್ಯನ ಕಿರಣ ಬಡಿತೈತಿ, ಇದು ಸಿಗ್ತೈತಿ, ಅದಕ್ಕೆ ಇಲ್ಲೂ ಬಡಿತೈತಿ. ಆದರೆ ಜನಸಂಪರ್ಕಗಳು ಭಾಳ ಕೆಲಸ ಮಾಡ್ತಾವೆ. ಹೌದಾ? ಹೆಂಗೆ ನಮ್ದು ತಲೆ ತೂಗ್ತೈತಿ ಸಂಗೀತಕ್ಕೆ, ಹಂಗೆ ಗಿಡನೂ ತೂಗ್ತೈತಿ. ಅದಕ್ಕೆ ಸಂಗೀತನೂ ಏನು ಮಾಡ್ತೈತಿ ಅಗ್ರಿಕಲ್ಚರ್ನಾಗೆ ಒಂದು ಪಾತ್ರ. ಆದರೆ ಇದು ಯಾವಾಗಿದು ಇವೆಲ್ಲ ಏನಂತವ್ರಿಗೆ ಪ್ರೀಮಿಯಂ ಕೆಲಸಗಳಿವು, ಇವು ಬೇಸಿಕಲ್ಲಿ. ಇವು ಬೇಸಿಕ್ ಅಂತೂ ನಾನು ಆಗಲೇ ಹೇಳಿ ಮುಗಿಸೇನಿ. ಇವೆಲ್ಲ ಎಂಥವು ಇವು ಪ್ರೀಮಿಯಮ್, ನಾವು ಅಪ್ಡೇಟ್ ಆದಮೇಲೆ ಮಾಡಂಥವು ಇವೆಲ್ಲ. ಇವನ್ನೆಲ್ಲ ಎಲ್ಲಿ ನೋಡ್ತೀರಿ ನೀವು? 5 ಸ್ಟಾರ್ ಹೋಟೆಲ್ನಾಗ ಉಚ್ಚಿ ಹೊಯ್ಯಲ್ಲೇನೋ ಏನು ಹಾಕಿರ್ತಾರೆ ಅವರು, ಸಣ್ಣಕ್ಕೆ ಮ್ಯೂಸಿಕ್ ಹಾಕಿರ್ತಾರೆ. ಅಲ್ಲಿ ಅದಕ್ಕೆ ಬೇಕ್ರಿ ಮ್ಯೂಸಿಕ್? ಹೇಳ್ರಿಪ್ಪ ನೋಡೋಣಗಾರ, ಅಲ್ಲಿ ಎದಕ್ಕೆ ಬೇಕು?
5 ಸ್ಟಾರ್ ಹೋಟೆಲ್ನಾಗ ನೀವು ಏನು ಕ್ವಶನ್ ಮಾಡಲಿಲ್ದಂಗೆ ಅಲ್ಲಿ ಪೇಮೆಂಟ್ ಮಾಡಿ ಬರ್ತೀರಿ. ಯಾಕೆ? ಸಣ್ಣಕ್ಕೆ ಮ್ಯೂಸಿಕ್ ಹಾಕಿರ್ತಾನೆ. ಏನಾಕಿರ್ತಾನೆ? ಸುಮ್ಮನೆ ಕಿಸೆದಾಗ ಕೈ ಹಾಕ್ಬೇಕು, ಸುಮ್ಮನೆ ಕೊಡ್ಬೇಕು, ಸುಮ್ಮನೆ ಬರ್ಬೇಕು. ಇದನ್ನ ಬೇಕಾದ್ರೆ ನೀವು ಇಲ್ಲೇ ಸೈಡ್ ಟೇಲಾದೊಳಗೆ 10 ರೂಪಾಯ್ದು ಪಾನಿಪುರಿ ತಿನ್ನಿರಿ, ಅವ್ಗೆ 20 ಸಲ ಬೈತೀರಿ. ಉಪ್ಪು ಸಮ ಹಾಕಿಲ್ಲ, ಖಾರ ಸಮ ಹಾಕಿಲ್ಲ, ನೀ ಹಿಂಗೆ ಮಾಡಿದ್ರಿ ಹೆಂಗೆ, ನಾವು ನಿನ್ನ ಹುಡ್ಕೊಂಡು ಬಂದಿದ್ವಿ, ಎಷ್ಟು ಸಲ ಅಂದ್ರಿ, ಎಷ್ಟು ರೂಪಾಯಿಗೆ ಅದು? ಅಲ್ಲಿ 5 ಸ್ಟಾರ್ ಹೋಟೆಲ್ನಾಗ ಎಷ್ಟು ಕೊಟ್ಟಿರಿ? 200, 1000 ಕೊಟ್ಟಿರಿ. ಏನಾರ ಅಂದಿರಿನವ್ರಿಗೆ ಮತ್ತು ಮ್ಯಾಲೆ ಎಕ್ಸ್ಟ್ರಾ ಟಿಪ್ಸ್. ಆ ಟಿಪ್ಸ್ನಾಗನ ಇಲ್ಲಿ ಸೈಡ್ನ್ಯಾಗ ಬಂದು 10 ಸಲ ತಿನ್ಬೋದು. ಎಲ್ಲಿ? ಕಾರಣ ಅಲ್ಲಿ ಸಂಗೀತ ಅಂತ. ಅಂದರೆ ನಿಮ್ನ ಏನು ಮಾಡ್ಯಾರಲ್ಲಿ? ಹಿಪ್ನೋಟಿಸಮ್ ಅಂತ ಹೇಳ್ತಾರೆ. ಅದಕ್ಕೆ ಏನಂತ ಹೇಳ್ತಾರೆ? ಹಿಪ್ನೋಟಿಸಮ್ ಅಂತೂ, ಸಂಮೋಹನ ಅಂತೂ ಹೇಳ್ತಾರೆ. ಅಂದರೆ ಸಂಗೀತಕ್ಕೆ ಅಷ್ಟು ಪವರ್ ಐತಿ ಅನ್ನೋದು ನಿಮ್ಮೆಲ್ಲರಿಗೂ ಗೊತ್ತಿರಲಿ. ಬೆಳೆಗಳ ಒಳಗೂ ಇದು ಅಷ್ಟೇ ಚೆನ್ನಾಗಿನೇ ಕೆಲಸ ಮಾಡುತ್ತೆ. ನಮ್ಮಲ್ಲಿ ಭಾಳ ಪ್ಲಾಟ್ಗಳಿಗೆ ಹಾಕಿರ್ತಕ್ಕಂಥವು ನನ್ನ ಚಾನಲ್ನೊಳಗೆ ಬೇಕಾದ್ರೆ ವಿಡಿಯೋದೊಳಗೂ ಅವದಾವೆ. ಆಮೇಲೆ ಇಲ್ಲಿ ಒಬ್ಬರು ತೆಂಗಿನ ಯಾರ ತೆರೆದಾಳದವರು ಅಂದ್ರಲ್ಲ, ಯಾರು ತೆರೆದಾಳ ಅಂದ್ರಲ್ಲ, ಹಾಂ, ನಿಮ್ಮ ತೆರೆದಾಳದ ನಿಯರ್ ಒಬ್ರು ಯಾರೋ ತೆಂಗಿನ ತೋಟಕ್ಕೆ ಮಾಡ್ಯಾರ ನೋಡ್ರಿ. ಅವರು ಪ್ರಶಸ್ತಿ ಕಿತ್ತೂರು ಅಂತೇನೋ ಇರ್ಬೇಕು. ಅವರು ದರಪ್ಪ ಕಿತ್ತೂರು. ಎಸ್, ದರಪ್ಪ ಕಿತ್ತೂರು ಅವ್ರು ತೆಂಗಿಗೆ ಸಂಗೀತ ಕೃಷಿ ಅಳವಡಿ ಸರ್. ಓಕೆನಾ? ಅಂದ್ರೆ ನಿಮ್ಮಲ್ಲೇ ಇರ್ತಾರ, ನಿಮ್ಗೆ ಐಡಿಯಾ ಇರಲ್ಲ ಅಂತ. ಓಕೆನಾ? ಇನ್ನೇನಿದು ಡೇಟ್ಗಳು ಇವೇನದಾವು ಪ್ರೀಮಿಯಂ ಫಾಲೋ ಅಪ್ಗಳು. ಇವೇನು ಇದಕ್ಕೆ ಯಾವುದೇ ಇನ್ವೆಸ್ಟ್ಮೆಂಟ್ ಇರೋಂಗಿಲ್ಲ, ಏನು ಇರೋಂಗಿಲ್ಲ. ಡೇಟ್ಗಳನ್ನು ನೋಡೋಣ. 1, 10, 19, 28, 3, 12, 21, 30, 6, 15, 24, 9, 18, 27. ಒಂದನೇದ್ದು ಸೂರ್ಯನಿಗೆ ಸಂಬಂಧಪಟ್ಟಿರೋದು, ಬುಧನಿಗೆ ಸಂಬಂಧಪಟ್ಟಿರೋದು, ಶುಕ್ರನಿಗೆ ಸಂಬಂಧಪಟ್ಟಿರೋದು, ಇದು ನವಗ್ರಹಕ್ಕೆ ಸಂಬಂಧಪಟ್ಟಿರೋದು. ಹೌದಾ? ಇವನ್ನ ನೀವು ಹಂದ್ರಗಂಬ ಹಾಕಬೇಕಾರೆ 5 ಹಂದ್ರಗಂಬ, 13 ಹಂದ್ರಗಂಬ, ನಿಮಗೆಲ್ಲ ಧ್ವಜಾಯ ಇವೆಲ್ಲ ಗೊತ್ತದಾವು. ಇವತ್ತು ನೀವು ಅಡಿಕೆ ಗಿಡ ಹಚ್ಚಿದ್ರೆ 9 ಹಚ್ಚಿದ್ದು, ಮೆಣಸಿನ ಗಿಡ ಹಚ್ಚಬೇಕಾದ್ರೆ 3 ಮಾಡಿದ್ದು, 6 ಒಳಗೆ ಹಳೆ ಅಡಿಕೆ ತೋಟ ಮಾಡಿದ್ದು ನಿಮಗೆಲ್ಲ ಗೊತ್ತದಾವು. ಆದರೆ ಇವನ್ನ ಯಾರು ಯೂನಿವರ್ಸಿಟಿಯರು ಕಂಡು ಹಿಡ್ದಿದ್ವಲ್ಲ, ಯಾರು ಕಂಡು ಹಿಡ್ದಿದ್ದಲ್ಲ? ಇವೆಲ್ಲ ಏನೈತಿ, ನವಗ್ರಹಕ್ಕೆ ಸಂಬಂಧಪಟ್ಟಿರೋದು, ಇದು ಶುಕ್ರನಿಗೆ ಸಂಬಂಧಪಟ್ಟಿರೋದು, ಇದು ಬುಧನಿಗೆ ಸಂಬಂಧಪಟ್ಟಿರೋದು. ಹಿಂಗೆ ನಮ್ಮ ಹಿರಿಯರು ಇದ್ದರು, ಹಂಗೆ ಫಾಲೋ ಅಪ್ ಮಾಡಿದರು. 3 ಫೂಟಿಂದ ದಾಯ ಹೋಗಂಗೆ ಕುಂಟಿ ರೆಡಿ ಮಾಡಿ ಇಟ್ಕೊಂಡಿದ್ರು. ಈಗೆಲ್ಲ ನೀವೇನು ಮಾಡ್ಕೊಂಡ್ರಿ, ಎಡವಟ್ಟ ಸಂಖ್ಯೆ 4 ಅಂತ, 4 ಹೊಡೆದಿರ್ತಾವೆ, ಇಳುವರಿ ಬರೋದೇ ಇಲ್ಲ ಅವು. ಈಗೇನೇ ಮತ್ತು 8, 4 ಅಂತ ಹಿಂಗೆ ಏನೇನೋ ಮಾಡ್ತಾರೆ. ಡಿಸ್ಟರ್ಬೆನ್ಸ್ ಸಂಖ್ಯೆ ಅದು. ಆದ್ರೆ ನಮ್ಮ ಹಿರಿಯರು ಅವಾಗೇನು ಮಾಡ್ಕೊಂಡಿದ್ರು, ಆರಾಮಿದ್ರೋ ಇಲ್ಲ, ಮತ್ತು ಈ ಸೈಜ್ನಾಗ ಅವರು ಇದ್ರೋ ಇಲ್ಲೋ. ಆಮೇಲೆ ಈಗೇನು ಡೆನ್ಸಿಟಿ, ಮತ್ತು ನಾವು ಗಿಡಗಳನ್ನು ಹೆಚ್ಚಿಗೆ ಹಚ್ಚೋ ಪದ್ಧತಿ ಒಳಗೇನು ನಾವೇನೋ ಮತ್ತಿನ್ನು 4 ಇಲ್ಲೇ 9 ಇರೋ ಇದನ್ನು ಅಡಿಕೆ ಗಿಡನ ಎಷ್ಟೋ ಜನ ಈಗ 8, 8, 8, 7, 8, 9 ಹಿಂಗೆಲ್ಲ ಮಾಡತ್ತಾರೆ ನೋಡ್ರಿರಲ್ಲ ನೀವು. ಆದರೆ ಫೈನಲ್ ಯಾವುದೈತಿಗೆ ಇದ್ರಾಗ ನಾ ಏನಂತ, ನೀವು 9 ಕರೆಕ್ಟ್ ಇಳುವರಿ ತೆಗೆದಿಲ್ಲ ಇನ್ನೂ. ನೀವು ಏನು ತೆಗೆದಿಲ್ಲ, ನೀವು ಗಿಡ ಹೆಚ್ಚಿಗೆ ಹೆಚ್ಚಾಗ್ತೀರಿ, ಆದರೆ ಯಾವ ಕಡೆ ಗಮನ ಇಲ್ಲ ನಿಮ್ಮದು? ಇಳುವರಿ ಕಡೆ ಗಮನ ಇಲ್ಲ. ನಾನೇನಂತೀನಿ, 9 ಇರೋವು ತೋಟ 10 ಲಕ್ಷ ಬಂದಿರೋವು ಅದಾವು. ನೀವು ಯಾಕೆ ಅವ್ನು 8, 7 ಮಾಡಿ ಇನ್ನೂ 5-6 ಲಕ್ಷದೊಳಗೆ ನಿಂದ್ರಾತೀರಿ ಅಂತ. ಇಲ್ಲಿ ಇಷ್ಟಕ್ಕನ ಆಹಾರ ಹಂಗೂ ಡಿಸ್ಟನ್ಸ್ ಏನೈತಿ, ಹೈ ಡೆನ್ಸಿಟಿ ಒಳಗೆ ಆಹಾರ ಕೊಡೋ ಪದ್ಧತಿ ಜಾಸ್ತಿ ಇರ್ತೈತಿ. ಹೆಚ್ಚು ಆಹಾರ ಕೊಡ್ಬೇಕಾಗೈತೆ ನಾವು. ಅಲ್ಲಿ ಎಷ್ಟು ಡೆನ್ಸಿಟಿ ಇರ್ತೀವಿ ಅಷ್ಟು ಏನು ಬೇಕು, ಆಹಾರ ಬೇಕಲ್ಲ ಭೂಮಿಗೆ. ನೀವೀಗ 9 ಅಡಿಕೆ ಗಿಡ ಹಚ್ಚಿರ್ತೀರಿ, ಇದ್ರಾಗ ನನ್ನ ನಡುವು ಬಾಳೆ ಹಚ್ಚಿದ್ರಿ, 2 ಎಕರೆದ ಆಹಾರ ಬೇಕಾಗತ್ತೆ. ಅದ್ರಾಗ ಕಾಳು ಮೆಣಸು ಹಚ್ಚಿರ 3 ಎಕರೆದ ಆಹಾರ ಬೇಕಾಗೈತಿ. ಅದ್ರಾಗನ ಮತ್ತು ನೀವು ತಗೊಂಬಂದು ಮತ್ತು ಏಲಕ್ಕಿ ಹಚ್ಚಿದ್ರೆ ಹಂಗೆ ಒಟ್ಟು ನೀವು ಗಿಡ ಹಚ್ಕೊಂತ ಹೋಗ್ಬೇಕು. ನಿಮ್ಮದು 100 ರೂಪಾಯಿಗೆ ಒಂದು ಊಟ. ಒಬ್ಬರು ಬಂದರು 100 ರೂಪಾಯಿ, 2 ಮಂದಿ ಬಂದರು 3 ರೂಪಾಯಿ, 3 ಬಂದರು 100 ರೂಪಾಯಿ, 4 ಹಿಂಗೈತೆ ನಿಮ್ದು ಊಟ. ಒಬ್ರಿಗೆ 100 ಆದ್ರೆ 4 ಮಂದಿಗೆ ಎಷ್ಟಾಗತ್ತದು. ಆದರೆ ಇಲ್ಲಿ ನಮ್ದು ಏನೈತಿ, ಗಿಡ ಬೇಕಾದಟ್ಟು ಹಚ್ತೀವಿ, ಲಾಟಿಗೆ 1 ಎಕರೆ ಹೇಳ್ತೀವಿ ನಾವು. ಏನು ಹೇಳ್ತೇವೆ, ಗಿಡದ ಸಂಖ್ಯೆ ನಮ್ಮವು ಮ್ಯಾಲೆ ಹೋಗೈತಿ. ಆದ್ರೆ ನಾವು ಹೇಳಬೇಕಾದ್ರೆ ಏನು ಹೇಳ್ತೀವಿ,
1 ಎಕರೆ. 1 ಎಕರೆಗೆ ಏನು ಹಾಕ್ಬೇಕೆಲ್ಲ ಹಾಕ್ಬಿಟ್ಟೆ ನಾವು. ಹೌದು, 1 ಎಕರೆಗೆ ಹಾಕ್ಬೇಕಾದ್ರೆ ಹಾಕಿರಿ, ಆದ್ರೆ ಅದ್ರೊಳಗೆ ಬೀಜ ಎಷ್ಟು ಹಾಕಿರಿ ನೀವು? ಈಗ ನಾವು ರಾಗಿ ವಿಚಾರದೊಳಗೆ ಹೋಗೋಣ. ಯಾವುದು ರಾಗಿ? 1 ತೆನಿಗೆ ಎಷ್ಟು ರಾಗಿ ಇರ್ತೈತಿ? ಒಂದು ತೆನಿಗೆ ರಾಗಿ ಎಷ್ಟು ಇರ್ತೈತಿ? ಹೆಚ್ಚು ಕಡಿಮೆ 4800 ರಾಗಿ ಬೀಜ ಬರ್ತಾವೆ. ಒಂದು ತೆನೆಗೆ ಎಷ್ಟು ಬರ್ತೈತಿ? 4800 ರಾಗಿ ಬರ್ತೈತಿ. 1 ಎಕರೆಗೆ ನೀವು ರಾಗಿ ಹಚ್ಚೋದಾದ್ರೆ 2 ಸೈಜ್ ಇರ್ತೈತಿ. ಎಷ್ಟು? 2 ಸೈಜ್ನ ನೀವು ರಾಗಿ ಕುಂದಿರಿಸಿದ್ರೆ ಭಾಳ ಅಂದ್ರೆ ಒಂದು 10,800 ಸಸಿ ಹೋಗ್ತೈತಿ. ಎಷ್ಟು ಹೋಗೈತಿ? ಹಂಗಾರೆ 10,800 ಸಸಿಗೆ ನಿಮ್ಗೆ ಎಷ್ಟು ತೆನಿ ಬೇಕಾತೀಗ? 4800 ಲೆಕ್ಕ ಹಿಡಿದ್ರೆ ಎಷ್ಟು ತೆನಿ ಬೇಕಾಗಿದ್ರಿ? 3 ತೆನಿ ಸಾಕು. 3 ತೆನಿ ಸೇರಿಸಿದ್ರೆ 50 ಗ್ರಾಮ್ ಬರ್ಬೋದು ನಿಮ್ಗೆ. ಎಷ್ಟು? 50 ಗ್ರಾಮ್ನೊಳಗೆ 1 ಎಕರೆ ರಾಗಿ ಕುಂದುರಿಸ್ಬೋದು ನಾವು. ಆದ್ರೆ ನಾವು ಇವತ್ತು 16 ಸೇರು ರಾಗಿ ಚಲಾತೀವಿ. ಎಷ್ಟು? 16 ಸೇರು ರಾಗಿಗೆ. ಹಂಗಾರೆ ಒಬ್ಬವನಿಗೆ 100 ರೂಪಾಯಿ ಆದರೆ 4 12,000ಕ್ಕೆ 100 ರೂಪಾಯಿ ಹಿಡಿದ್ರೆ ನೀವು 16 ಸೇರಿಗೆ ಎಷ್ಟು ಹಿಡಿಬೇಕು? ಈಗ ಎಷ್ಟು ಆಹಾರ ಬೇಕಾಯ್ತು? ಅದಕ್ಕೆ ನಮಗೆ ಅಲ್ಲಿ ಏನು ಸಾಲ ಆತಿಲ್ಲ ಬೆಳೆ ಒಳಗೆ, ಭೂಮಿ ಒಳಗೆ. ಯಾಕಂದರೆ ಒಂದು ಭತ್ತ ಬೆಳಿಬೇಕು ಅಂದ್ರೆ 1 ಚೌರಸ್ ಫೂಟ್ ಆಹಾರ ಬೇಕು. ಒಂದು ಭತ್ತ ಬೆಳಿಬೇಕು ಅಂದ್ರೆ ಏನು ಬೇಕು? 1 ಚೌರಸ್ ಫೂಟ್ ಮಣ್ಣಿನ ಆಹಾರ ಬೇಕು ಅದಕ್ಕೆ. ಅದಾಗ ನಾವು 8 ಭತ್ತ ಇಟ್ಟವಿ ಅಂದಾಗ ಅದಕ್ಕೆ ತಕ್ಕಂಗೆ ಏನು ಬೇಕು? ಆಹಾರ ಬೇಕು. ಹಂಗೆ ನಾವು ಆಹಾರದ ಪ್ರೊಸೆಸ್ಸನ್ನು ನಾವು ಕಲಿಯೋಕೆ ಯಾರೂ ತಯಾರಿಲ್ಲ. ಡೆನ್ಸಿಟಿ ಒಳಗೆ ನಾವು ಸುಮ್ಮನೆ ಗಿಡ ಹೆಚ್ಚಾಗ್ತೀವಿ, ಕಾರಣಗಳನ್ನು ಕೊಡ್ತೀವಿ. ಏಡಿ ಕಡಿತೈತಿ, ತುಳಿದು ಹೋತು, ಕುಂಟಿ ಹೊಡೆದು ಹೋತು, ಹಿಂಗೇನೋ ನಾವು ಕತೆ ಹೇಳತ್ತೀವಿ. ಆದರೆ ಏನಿಲ್ಲ, ಫೈನಲಿ ನಮ್ಮ ಹತ್ರ ಅದಕ್ಕೆ ರೆಮಿಡಿಗಳಿಲ್ಲ. ಭತ್ತಕ್ಕೆ ನೀರು ಯಾಕೆ ಜಾಸ್ತಿ ನಿಲ್ಲಿಸ್ತೀರಿ ಅಂದರೆ ಯಾರು ಭತ್ತ ಜಾಸ್ತಿ ಬೆಳೆಯಕಂತ ಯಾರು ಹೇಳಿಲ್ಲ, ಕಳೆ ಆಕತಿ ಅಂತ ಹೇಳ್ಯಾರ. ಹೌದಾ? ಅದಕ್ಕೆ ನಾವೇನಂತೀವಿ, ಪ್ರೊಸೆಸ್ ಏನೈತಿ, ಪ್ರಾಫಿಟ್ 1 ಚೌರಸ್ ಫೂಟ್, 1 ಅಡಿ ಒಳಗೆ 1 ಭತ್ತ ಇರಬೇಕು. ಹೌದಾ? ಆ ಲೆವೆಲ್ಲಿಗೆ ಇವನ್ನೆಲ್ಲ ನಿಧಾನವಾಗಿ ನಾವು ಒಂದು ಸಮ್ ಪ್ರೊಸೆಸ್ನೊಳಗೆ ಮಟನೂ ಅದೇನಾಗಲ್ಲ, ಅಂಡರ್ಸ್ಟ್ಯಾಂಡ್ ಆಗಲ್ಲ. ನಾವೇನು ಮಾಡತ್ತೀವಿ, 10 ಎಕರೆ ಏನೋ ಮಾಡ್ತೀವಿ. ಪ್ರಾಯೋಗಿಕ ನಮ್ದು 10 ಗುಂಟೆನೂ ಇಲ್ಲ, ಏನಿಲ್ಲ 10 ಎಕರೆನೂ ನಾವು ಒಂದೇ ಸೇಮ್ ಮೆಥಡ್ನಾಗ ಹೋಗ್ತೀವಿ. ನಾವು ಒಂದು ಮೆಥಡ್ ಏನಿರ್ಬೇಕು ನಮ್ದು 10 ಗುಂಟೆ, ಹೊಸದೊಂದು ಮೆಥಡನ್ನು ಇಟ್ಕೊಂಡಿರ್ಬೇಕು ನಾವು. ಹಂಗೆ ನಿಮಗಿದು ಸೂರ್ಯನಿಗೆ ಸಂಬಂಧಪಟ್ಟದ್ದು, ಇದು ಬುಧನಿಗೆ ಸಂಬಂಧಪಟ್ಟಿರೋದು, ಇದು ಶುಕ್ರನಿಗೆ ಸಂಬಂಧಪಟ್ಟಿರೋದು, ಇದು ನವಗ್ರಹಕ್ಕೆ ಸಂಬಂಧಪಟ್ಟಿರೋದು. ಇಂಥ ಡೇಟ್ಗಳನ್ನು ಹುಡುಕಿ ನೀವು ಬೆಳೆಗಳನ್ನು ಮಾಡಿದರೆ ನಿಮ್ಮ ಬೆಳೆ ಚೆನ್ನಾಗಿರುತ್ತೆ. ಕ್ಯಾಲೆಂಡರ್ ಇಂಗ್ಲೀಷ್ ಕ್ಯಾಲೆಂಡರ್ ಐತಲ್ಲ ಈಗ. ಹಾಂ, ಹಿಂದೂ ಇಂಗ್ಲೀಷ್ ನಿಮಗೆ ತಾರೀಖಂತೂ ಇದಲ್ಲ, ಒಂದಂದ್ರೆ ಒಂದೇ ಅಲ್ಲ. ಇಲ್ಲ ಇದು ಇಂಗ್ಲೀಷ್ನೊಳಗೆ ಡೇಟ್ ಗೊತ್ತಾದವ ಈಗ. ಓಕೆ ಆತ ಡೇಟು, ಯಾವುದಕ್ಕೆ ಈ ಡೇಟು ಅಂತಲೂ ಗೊತ್ತಾದ. ಇನ್ನು ನೆಕ್ಸ್ಟ್ ವಾರಗಳನ್ನು ಹೇಳಿದೆ ನಾ. ಯಾವ್ಯಾವ ಹೇಳಿದೆ? ಸೋಮವಾರ, ಬುಧವಾರ, ಗುರುವಾರನೂ ಓಕೆ, ಶುಕ್ರವಾರನೂ ಓಕೆ, ಹಂಗೂ ರವಿವಾರ ಓಕೆ. ಮಂಗಳೂರು ಸೈಡ್ನವ್ರು ಇದನ್ನು ಫಾಲೋ ಮಾಡಲ್ಲ. ಹಂಗೂ ರವಿವಾರನೂ ಓಕೆನಾ? ಯಾರು ಫಾಲೋ ಮಾಡಲ್ಲ ಇದನ್ನ? ಮಂಗಳೂರು ಸೈಡ್ನವ್ರು ಇದನ್ನು ಫಾಲೋ ಮಾಡಲ್ಲ. ಓಕೆನಾ? ಇದೀಗ ವಾರಗಳು ಗೊತ್ತಾದ್ವ? ಇದು ಚಂದ್ರನಿಗೆ ಸಂಬಂಧಪಟ್ಟಂಗೆ ಬುಧ ಗೊತ್ತೈತಿ, ಗುರು ಗೊತ್ತೈತಿ, ಶುಕ್ರ ಗೊತ್ತೈತಿ, ಅದು ಸೂರ್ಯನಿಗೆ ಸಂಬಂಧಪಟ್ಟಿರೋದು ನಿಮಗೆ ಗೊತ್ತೈತಿ. ಆದರೂ ವಿಶೇಷವಾಗಿ ಸ್ಪೆಷಲ್ ಕ್ಯಾಟಗರಿ ಒಳಗೆ ಶನಿವಾರದೊಳಗೆ ಕರಿಕಾಳು ಭಾರಿ ಬೆಸ್ಟ್. ಕರಿಕಾಳು ಅಂದರೆ ಸೂರ್ಯಕಾಂತಿ, ಎಳ್ಳು, ಕರೆ ಉದ್ದು, ಕರೆ ಹೆಸರು, ಕರ್ರನವೇನದಾವು ಯಾವಾಗ ಬೆಸ್ಟು? ಅಥವಾ ಹುಚ್ಚೆಳ್ಳು, ಗುರಳ್ಳು, ಹುಚ್ಚೆಳ್ಳು, ಕುರ್ಚಣ್ಣಿ 3 ಒಂದಾವು. ಇವೆಲ್ಲ ಎಲ್ಲಿ ಬೆಸ್ಟು? ಶನಿವಾರ. ನೋಡ್ರಿ, ಶನಿವಾರನೂ ನಿಮಗೆ ಐತಿ. ಆದರೆ ಏನು ಹಂಗೂ ಯಾವ ಕಾರಣಕ್ಕೆ ಶನಿವಾರನ ವಿರೋಧ ಮಾಡ್ತಾರೆ? ನೀವು ಭಾಳಷ್ಟು ಜನ ಇವತ್ತು ಫಾಲೋ ಅಪ್ ಮಾಡ್ತಿರ್ತಾರೆ. ಶನಿವಾರ ಯಾರಿಗೂ ದುಡ್ಡು ಕೊಡಲ್ಲ, ಮಂಗಳವಾರ ಯಾರಿಗೂ ದುಡ್ಡು ಕೊಡಲ್ಲ. ಹೌದಾ? ಹೇಳುವಾಗ ಏನು ಹೇಳ್ತಾರೆ, ಅವರಿಗೆ ನೆನಪಾರಿ ಹಿಂಗೆ ಬಂದ್ಬಿಟ್ಟಾರೆ ಮುಂದೋಗಿ. ಶನಿವಾರ ಹನುಮಪ್ಪನ ವಾರ, ನಮ್ಮ ಮನೆ ದೇವ್ರು ಹನುಮಪ್ಪ ಅಂತಾರೆ ಹೇಳ್ತಾರೆ. ಎಲ್ಲರೂ ಮಂಗಳವಾರ ಈರಣ್ಣನ ವಾರ, ನಮ್ಮ ಮನೆ ದೇವ್ರು ಈರಣ್ಣ ಅಂತಾರೆ ಹೇಳ್ತಾರೆ. ಆದರೆ ಅಲ್ಲಿ ಪದ್ಧತಿಗಳು ಶನಿವಾರ ಏನೈತಿ, ಒಂದು ನಕ್ಷತ್ರ ಐತಿ ನಿಮಗೆ, ಹಸ್ತ ನಕ್ಷತ್ರ ಗೊತ್ತಲ್ಲ ನಿಮಗೆ? ಹಸ್ತ ನಕ್ಷತ್ರ ಶನಿವಾರ ಬಂದು
ಟೆಸ್ಟ್ ಮಾಡ್ಕೇರಿಬೇಕಾದ್ರೆ ನೀವು ಮುಂದೆ ಜೀವನದಾಗ ಅದನ್ನು. ಹಸ್ತ ನಕ್ಷತ್ರ ಶನಿವಾರ ಬಂದು ನೀವು ಯಾರಿಂದ ಆದರೂ 10 ರೂಪಾಯಿ ಸಾಲ ಪಡ್ಕೊಂಡ್ರೆ ಅದನ್ನು ವಾಪಸ್ಸೇ ಕೊಡೋಕ್ಕಾಗಲ್ಲ. ಹೌದಾ? ಹಸ್ತ ನಕ್ಷತ್ರದೊಳಗೆ ಶನಿವಾರ ಬಂದಾಗ ನೀವು ಯಾರಿಂದಾರ ದುಡ್ಡು ಪಡೆದ್ರೆ ನಿಮ್ಗೇನು ಮಾಡೋಕ್ಕಾಗಲ್ಲ, ಅದನ್ನು ವಾಪಸ್ ಕೊಡೋಕ್ಕಾಗಲ್ಲ. ನೀವು ಶ್ರೀಮಂತರ ಇರ್ಬೋದು ಬೇಕಾದ್ರೆ. ಹಂಗೆ ಶ್ರೀಮಂತರು ಭಾಳ ಮಂದಿ ಸಾಲ ಉಳಿಸ್ಕೊಂಡ್ರು ಓಡೋದ್ರು ಗೊತ್ತದಾರಲ್ಲ ನಿಮಗೆ. ಹಾಂ, ನೆನ್ಪಿಟ್ಕೊಂಡ್ರಿ ಅಷ್ಟೇ. ನಾನೇನು ಹೇಳ್ತೀನಿ, ಹಂಗಾರೆ ಆ ನಕ್ಷತ್ರದೊಳಗೆ ಅದನ್ನು ಪಡೆದಾಗ ಏನು ಕೊಡೋಕ್ಕಾಗಲ್ಲ, ವಾಪಸ್ ಕೊಡೋಕ್ಕಾಗಲ್ಲ. ಹಾಗಾದ್ರೆ ಶನಿವಾರ ನೀವು ಕೊಟ್ಟು ರೊಕ್ಕ ವಾಪಸ್ ಬರ್ತೈತಿ ಅಂತ ಏನು ಗ್ಯಾರಂಟಿ? ಅದಕ್ಕಾಗಿ ಏನು ಮಾಡೋಕ್ಕಾಗಂಗಿಲ್ಲ, ಶನಿವಾರ ಕೊಡೋದು ಬೇಡ, ಕಳ್ಕೊಳ್ಳೋದು ಬೇಡ ಅಂತ. ಹೀಗಾಗಿ ರ್ಯಾಂಡಮ್ನೊಳಗೆ ಏನು ಮಾಡ್ಬಿಟ್ರವ್ರು, ಯಾವ ಶನಿವಾರ ನಾವ್ಯಾವ ಕ್ಯಾಲೆಂಡರ್ನಾಗ ಹಸ್ತ ನಕ್ಷತ್ರ ನೋಡಿ ಅವ್ನು ರೊಕ್ಕ ಕೊಡೋಣ, ಬೇಡ ಬೇಡ, ಉಸಾಬರಿನೇ ಬೇಡ. ಇದು ಶನಿವಾರ ಮಾಡಪ್ಪ, ನಾವು ವ್ಯವಹಾರ ಮಾಡಂಗಿಲ್ಲಪ್ಪ, ಶನಿವಾರ ಮುಗಿದು ಒಂದು ದಿವಸ ವ್ಯವಹಾರ ಮಾಡಲಿಲ್ಲ ಅಂದ್ರೆ ಏನಾಗೈತಿ, ಹಂಗೂ ಭಾಳ ರೊಕ್ಕ ಉಳಿತಾವ. ಮತ್ತು ನನ್ನ ಪ್ರಕಾರ ಏನು, ಇವತ್ತು ಶನಿವಾರ ಬಿಡು ಅನ್ಕಂತಾನೆ ಎಷ್ಟೋ ಉಳಿದು. ಅಂದರೆ ಇದು ಟೆಕ್ನಿಕಲ್ಲಾಗಿ ಮತ್ತು ಸೈನ್ಸ್ ಮುಖಾಂತರ ಇರೋದು. ಆದ್ರೆ ನಾವು ಇದನ್ನು ನಂಬಾಕತ್ತಿಲ್ಲ, ಯಾರೂ ಇದನ್ನು ತಾಳೆ ಹಾಕಿ ನೋಡಿಲ್ಲ, ಇದನ್ನು ಟೆಸ್ಟ್ ಮಾಡೋ ಮನಸ್ಥಿತಿ ಒಳಗೂ ನಾವು ಇಲ್ಲ. ಒಟ್ಟು ಏನು ಓದುತ್ತೇವೆ, ಏನೋ ಒಂದಿಟ್ಟು ಖುಷಿ ಆಕೈತಿ, ಅದನ್ನು ಫಾಲೋ ಮಾಡೋಕ್ಕೆ ಮಾತ್ರ ಯಾರೂ ಹೋಗಿಲ್ಲ. ಹಿಂಗೆ ವಾರಗಳು ನಿಮಗೆ ಬಲಾಢ್ಯವಾಗಿರ್ತಕ್ಕಂಥವು. ಹಿಂಗೆ ಮಂಗಳವಾರ ಅದನ್ನು ಬೇಡ, ಶನಿವಾರಗಳನ್ನು ಬಿಟ್ಟು ನಿಮಗೆ ವಾರಗಳು. ಇನ್ನು ನಕ್ಷತ್ರಗಳು, ಸ್ಥಿರ ನಕ್ಷತ್ರಗಳು ಅಂತ ಏನು, ಚರ ನಕ್ಷತ್ರಗಳು, ಸ್ಥಿರ ನಕ್ಷತ್ರಗಳು ಅಂತ ಇರ್ತಾವೆ. ಒಂದು ಮೂವೇಬಲ್ಲು, ಇನ್ನೊಂದು ಇಮ್ಮೂವೇಬಲ್ ಅಂತ. ಮೂವೇಬಲ್ ಅಸೆಟ್ಸು, ಇಮ್ಮೂವೇಬಲ್ ಅಸೆಟ್ಸ್ ಅಂತ ಹೇಳ್ತಾರಲ್ಲ. ಕಾರು ಓಡಾಡೋ ಅಸೆಟ್ಟು, ಮನಿ ಸ್ಥಿರವಾದ ಅಸೆಟ್ಟು. ಹಂಗಾರೆ ಯಾವ ಅಸೆಟ್ಟನ್ನು ತೊಗೋಬೇಕು ಅನ್ನೋದು ನಾವು ತೀರ್ಮಾನ ತೊಗೊತೀವಲ್ಲ. ನಮ್ಮ ಹತ್ರ ಹಣ ಇದ್ದಾಗ ಇವತ್ತು ಕಾರ್ ತೊಗೋಬೇಕಾ, ಮನೆ ತೊಗೋಬೇಕಾ. ಹಂಗಿಲ್ಲಿ ನಕ್ಷತ್ರಗಳ ಸ್ಥಿರ ನಕ್ಷತ್ರಗಳು ಯಾವುವು, ನೀವು ಅಶ್ವಿನಿ, ಇನ್ನು ಸ್ವಾತಿ, ಪುಷ್ಯ, ಅನುರಾಧ, ರೇವತಿ, ಉತ್ತರ ಭಾದ್ರ, ಉತ್ತರಾಷಾಢ, ಇವೆಲ್ಲ ಏನದಾವ, ಇವು ಸ್ಥಿರ ನಕ್ಷತ್ರದೊಳಗೆ ಬರ್ತಕ್ಕಂಥವು. ಏನಿವು ಬಲಾಢ್ಯ ನಕ್ಷತ್ರಗಳು. ಇವನ್ನ ನೀವು ಎದಕ್ಕೆ ಬಳಸ್ತೀರಿ, ರಂಟಿ ಹೊಡೆಯೋದಕ್ಕೆ, ಬಿತ್ತನೆಗೆ. ಒಳ್ಳೆಯ ನಕ್ಷತ್ರಗಳು ಇವೆಲ್ಲ, ಹೌದಾ? ಪುನರ್ವಸು ಇನ್ನೂ ಅದಾವು. ನಿಮಗೆ ಈ ನಕ್ಷತ್ರಗಳ ಒಳಗೆ ನೀವೇನೈತಿ ಬಿತ್ತನೆಗಳನ್ನು ಇವನ್ನ ಇದ್ರಾಗ ನಾನು ಆಗಲೇ ಹೇಳಿದೆ ನಿಮಗೆ 3 ನಕ್ಷತ್ರ ಕೊಟ್ಟೆ. ನಾನು ಏನು ಕೊಟ್ಟೆ, ಶ್ರವಣ, ಧನಿಷ್ಠ, ಶತತಾರ, ಇವನ್ನ 3 ನಕ್ಷತ್ರ ಕೊಟ್ಟೆ ನಾನು. ಈ ನಕ್ಷತ್ರಗಳಿಗೆ ಏನು ಹೇಳಿದೆ ನಾನು ನಿಮಗೆ, ಖಾರದ ನಕ್ಷತ್ರಗಳು ಅಂತ. ಮೆಣಸಿನ ಗಿಡ ಹಚ್ಚೋದಾದರೆ ಇವನು ಹುಡುಕಿ ಮಾಡಿರಿ, ಲಾಸ್ಟ್ ಪ್ರೊಸೆಸ್ಸಿಗೆ ಬರ್ತೀನಿ ಈಗ ನಾನು. ಬೆಳೆಗಳ ಒಳಗೆ ನಿಮಗೇನು ಗೊತ್ತಾತೀಗ, ದಿನಾಂಕಗಳು ಯಾವ ಚಲೋ ಅಂತ ಗೊತ್ತಾಯ್ತು. ನಿಮಗೇನು ಗೊತ್ತಾಯ್ತು, ವಾರಗಳು ಯಾವ ಚಲೋ ಅಂತ ಗೊತ್ತಾಯ್ತು. ನಿಮಗೇನು ಗೊತ್ತಾತೀಗ, ನಕ್ಷತ್ರಗಳು ಅಂತ ಗೊತ್ತಾಯ್ತು. ಆದರೆ ನೀವು ಮಾತಾಡತ್ತಿರೋದೇನು, ತಡ್ರಿ ಇನ್ನೂ ಮುಂದೆ ಯಾಕೆ ಹೊಂಟ್ರಿ, ಆಲೆ ಮುಂದೆ ಹೋಗ್ಬೇಡ್ರಿ, ಇನ್ನೂ ಹಳೇದ ಮುಗ್ದಿಲ್ಲ ಇಲ್ಲಿ. ಇನ್ನು ಪಂಚಾಂಗ ಅಂದ್ರೇನು, ಹಾಂ ಹಾಂ, ಇಲ್ಲೇನಿದು ವಾರ, ತಿಥಿ, ನಕ್ಷತ್ರ, ಯೋಗ, ಕರ್ಣ, ಇವು 5 ಇದ್ರೆ ಏನಂತಾರೆ ಪಂಚಾಂಗ. ಅಂದರೆ ನೀವು ಯಾವುದೇ ಒಂದು ದಿವಸ ನೀವು ಏನಾರ ಕೆಲಸ ಮಾಡ್ತೀನಿ ಅಂದ್ರೆ ಏನು ಶುದ್ಧಿ ಇರಬೇಕು, ಪಂಚಶುದ್ಧಿ ಇರಬೇಕು ಅಂತ. ಪಂಚಾಂಗ ಶುದ್ಧಿ ಅಂತ ಹೇಳ್ತಾರೆ. ಹಾಂ, ನಾವು ಹಂಗೆ ಕಾಮನ್ನಾಗಿ ಪಂಚಾಂಗ ಅಂತ ಮಾತಾಡ್ತೀವಿ. ಪಂಚ ಅಂಗಗಳ ಶುದ್ಧಿ ಇದ್ರೆ ನಾವು ಅವಾಗ ಏನಾದರೂ ಮಾಡಿದ್ರೆ ಏನಾಗತ್ತೆ ಅಂತ, ಮದುವೆ ಮಾಡಬೇಕಾದ್ರೆ ಇದನ್ನು ನೋಡ್ತಾರೆ, ಮನೆ ಕಟ್ಟಬೇಕಾದ್ರೆ ಇದನ್ನು ನೋಡ್ತಾರೆ, ಗೃಹ ಪ್ರವೇಶದಾಗ ಇದನ್ನು ನೋಡ್ತಾರೆ, ಬಾಗಲ ಇಡಬೇಕಾದ್ರೆ ಇದನ್ನು ನೋಡ್ತಾರೆ, ಮುಂಜುವೆ ಮಾಡಬೇಕಾದ್ರೆ ನೋಡ್ತಾರೆ, ಇವನ್ನೆಲ್ಲವನ್ನೂ ನೋಡ್ತಾರೆ. ಹಂಗನ ಇಲ್ಲೂ ಏನೈತಿ, ಅಗ್ರಿಕಲ್ಚರ್ನೊಳಗೆ ಈ 3 ಶುದ್ಧಿನ ಇಟ್ಕೋಬೇಕು ನೀವು. ಯಾವ ಶುದ್ಧಿ, ದಿನಾಂಕ ಇವಿರಬೇಕು, ವಾರ ಇವಿರಬೇಕು, ನಕ್ಷತ್ರ ಇವಿರಬೇಕು. ಇವು 3 ಸೇರಿದ್ರೆ ಬಲಾಢ್ಯವಾದ ಇಳುವರಿ ತೆಗಿಬೋದು. ಮೊದಲು ನಿಮಗೆ ಡೇಟ್ ಬಗ್ಗೆ ಗೊತ್ತಾಯ್ತು. ಈಗ ಸದ್ಯ ಅಲ್ಲೇ ನೀವು ಮನಸ್ಸಿನಾಗ ನಾನು ಮೊನ್ನೆ 1ನೇ ತಾರೀಕಿಗೆ ಹಾಕಿಬಿಡೋ ಬೆಸ್ಟ್ ಆಯ್ತು ನೋಡೋಣ, ಒಂದು ಪಾಸ್ ಹೊಡೆದ್ಬಿಟ್ರಿ ನೀವು. ಅಲ್ಲಿ ಏನು ಮಾಡಿದಿರಿ, ಮೊನ್ನೆ ನೀವು ಹಾಕಿದ್ದು ಡೇಟ್ ನೆನಪದವಲ್ಲ ಈಗ. ತಕ್ಷಣಕ್ಕೆ ನಿಮ್ಗೆ 2ನೇದೇನು ವಾರ ಬಂತು. ಅಲ್ಲೇ ಮಿಸ್ ಹೊಡೆದು ಮನೆ ಶನಿವಾರ ಬಿತ್ತೀನಿ ಅಂತ ಅನ್ಕೊಂಡ್ರಿ ನೀವು. ಅಲ್ಲೇ ಅನ್ಕೊಂಡ್ರಿಲ್ಲ ಈಗ ನೀವು ಮನಸ್ಸಿನಾಗ, ಅಲ್ಲಿ ಆಗ್ಯಾವು. ಇನ್ನು ನೆಕ್ಸ್ಟ್ ಯಾವುದು
ನಕ್ಷತ್ರಗಳು. ನಕ್ಷತ್ರ ಮಾತ್ರ ನೀವು ಮನ್ಯಾಗ ಹೋಗಿ ಕ್ಯಾಲೆಂಡರ್ ತೆಗೆದು ನೋಡಿಂದನೇ ಗೊತ್ತಾಗತ್ತೆ ಈಗ ನಿಮ್ಗೆ. ಅಲ್ಲಿವರೆಗೂ ನಿಮಗೇನಾಗಲ್ಲ, 2 ಗೊತ್ತಾಕಾವ ಈಗ ನಿಮಗೆ. 3ನೇದ್ದು ಇದಕ್ಕೆ ಏನು ಬೇಕು ನಿಮಗೀಗ? ಕ್ಯಾಲೆಂಡರೇ ಬೇಕೀಗ. ಇದನ್ನು ಎಲ್ಲಿ ಹೋಗಿ ನೋಡೋದು ನೀವೀಗ? ಮನೆಗೆ ಹೋಗಿ. ಆದರೆ ಇವು 3 ಶುದ್ಧಿ ಇಟ್ಕೊಂಡು ನೀವು ಮಾಡಿ ನೋಡ್ರಿ, ಪವರ್ಫುಲ್ ರಿಸಲ್ಟ್ ಬರ್ತಾವೆ. ಹೌದಾ? ಇನ್ನು ಸ್ಪೆಷಲ್ಲಾಗಿ ಮಾಡ್ತಕ್ಕಂಥದ್ದು ನೀವು ಬೆಳೆಗಳಿಗೆ ಮಾಡ್ತಕ್ಕಂಥವು ಏನದಾವು ಅವನ್ನ ಕಲಿಯೋಕೆ ಮತ್ತೊಂದು ಇದು ಬೇಕು ನಿಮಗೆ. ಒಂದೇ ಸಲಿಗೆ ಅವನ್ನೆಲ್ಲವನ್ನು ನೀವು ಯಾವ ಬೆಳೆಗೆ ಯಾವುವು. ಆದರೆ ಕಾಮನ್ನಾಗಿ ಹೇಳ್ಕೊಡ್ತೀನಿ, ಏನು ಹಳದಿ ಕಾಳುಗಳು ಏನಿರ್ತಾವೆ ಬುಧವಾರ ಗುರುವಾರ ಶ್ರೇಷ್ಠ ಇರ್ತಾವೆ. ಹಳದಿ ಇರೋವು ಏನದಾವು ಕರಿವು ಹೆಂಗೆ ಶನಿವಾರ ಅಲ್ಲ, ಹಳದಿ ಇರ್ತಕ್ಕಂಥವು ಏನದಾವು ಬುಧವಾರ ಗುರುವಾರ ಶ್ರೇಷ್ಠ ಇರ್ತಾವೆ. ಬಿಳಿ ಇರ್ತಕ್ಕಂಥವು ಏನದಾವು ನಿಮಗೆ ಸೋಮವಾರ ಶ್ರೇಷ್ಠ ಇರ್ತಾವೆ. ಹೌದಾ? ಇನ್ನು ಶುಕ್ರವಾರ ಎಲ್ಲ ಬೆಳೆಗಳಿಗೂ ಸೂಪರ್ ಇರ್ತೈತಿ. ಹೀಗಾಗಿ ನೀವು ಬೆಳೆಗಳನ್ನು ಮಾಡೋದಾದ್ರೆ ನಕ್ಷತ್ರದೊಳಗೆ ಬಂದರೆ ರಸ ಇರ್ತಕ್ಕಂಥವು ಏನದಾವಲ್ಲ, ರಸ ಹೊಂದಿರ್ತಕ್ಕಂಥವು ಪುನರ್ವಸು ಪುಷ್ಯ. ಯಾವುದು? ಪುಷ್ಯ ಮತ್ತು ಪುನರ್ವಸುದೊಳಗೆ ರಸ ಇರ್ತಕ್ಕಂಥವು. ದ್ರಾಕ್ಷಿ ರಸ ಇರ್ತೈತಿ, ಕಬ್ಬು ರಸ ಇರ್ತೈತಿ, ಟೊಮೆಟೊ ಹಣ್ಣು ರಸ ಇರ್ತೈತಿ. ಇವೇನು ರಸ ಜ್ಯೂಸ್ ಅನಾನಸ್ ರಸ ಇರ್ತೈತಿ. ಜ್ಯೂಸ್ ಇರ್ತಕ್ಕಂಥವಕ್ಕೆ ಪುನರ್ವಸು ಮತ್ತೇನು ಪುಷ್ಯ. ಇನ್ನು ಮರಗಳಿಗೆ ರೋಹಿಣಿ, ಪುನರ್ವಸು, ಅಶ್ವಿನಿ, ರೇವತಿ, ಉತ್ತರ ಭಾದ್ರ ದೊಡ್ಡ ನಕ್ಷತ್ರಗಳಿವು. ಯಾವುದಕ್ಕಿವು? ಮರಗಳನ್ನು ಹಚ್ಚಾಕ. ಇರಲಿ, ಅವೆಲ್ಲ ನಿಮಗೆ ಸಿಗ್ತಾವೆ ನನ್ನ ಚಾನಲಿಗೆ ಹೋದ್ರೆ. ಅವೆಲ್ಲ ಇನ್ನೂ ನೀವೇನೇನು ಬೇಕು ಅದಕ್ಕೆ ಜಸ್ಟ್ ಒಂದಿಷ್ಟು ಇಟ್ಕೊಂಡಿರಿ. ಭಾಳ ಲೋಡ್ ಮಾಡ್ಕೊಬೇಡ್ರಿ. ಮತ್ತು ವಾಪಸ್ ಮನೆಗೆ ಹೋಗಿ ಇವನ್ನೆಲ್ಲ ಹೇಳಿದ್ರಿ ಅಂದ್ರೆ ನಿಮ್ಮನ್ನು ಹೊರಗೆ ಹಾಕಿಕ್ಯಾರ ಮತ್ತು ಅವ್ರು ಇಷ್ಟೆಲ್ಲ ಮಾಡೋಕ್ಕಾಗತ್ತೇನೋ ಅಂತೇಳಿ. ಈಗ ಬೇಸಿಕ್ ಇದು. ಈಗ ನಿಮಗೆ ಬೇಸಿಕ್ ನಾನು ಇದನ್ನು ಕೊಟ್ಟನಿ. ಪ್ರೀಮಿಯಮ್ ಮಾಡೋಕೆ ನೀವು ಪ್ರಯತ್ನಗಳನ್ನು ಮುಂದೆ ಒಂದೊಂದೇ ಹೆಜ್ಜೆ ಇಡುವಂದ್ರೆ ಅದು ಸಡನ್ನಾಗಿ ಎಲ್ಲನೂ ಮಾಡೋಕ್ಕಂತೂ ಆಗಲ್ಲ. ಆದರೆ ತಿಳ್ಕೊಳ್ಳೋಕ್ಕೇನು ತೊಂದರೆ ಇಲ್ಲಲ್ಲ. ಹೌದಾ? ಒಂದೊಂದನ್ನು ಫಾಲೋ ಮಾಡೋಕೆ ನೀವು ಏನೂ ತೊಂದರೆ ಇಲ್ಲ. ಇವೆಲ್ಲ ಏನದಾವು ನಕ್ಷತ್ರ ಡೇಟು ವಾರಗಳನ್ನು ನೀವು ಇವನ್ನ ಮರ್ಜ್ ಮಾಡಿ. ಒಂದು ಎಕ್ಸಾಂಪಲಿಗೆ ಹೇಳ್ತೀನಿ. ಯಾವಾಗಾದರೂ ನೀವು ಇದನ್ನು ಬೇಕಾದ್ರೆ ಒಂದಾದರೂ ಮಾಡಿ ನೋಡಿರಿ. ಏನನ್ನ ಅಂದರೆ ಅದ್ರದ್ದು ಪವರ್ ಹೆಂಗಿರ್ತೈತಿ ಅಂತ ನಿಮ್ಗೆ ಗೊತ್ತಾಗಲಿ ಅಂತ. ಸುಮ್ಮನೆ ಹಂಗೆ ಮನೆ ಮುಂದೆ ಒಂದು ಟೆಂಗಿಡ ಹಾಸ್ತಿರ್ತಿರಲ್ಲ, ಹುಡುಕ್ರಿ ಹಿಂಗೆ ಏನಿರ್ಬೇಕು? ಅಶ್ವಿನಿ ನಕ್ಷತ್ರ ಇರ್ಬೇಕು. ಹೌದಾ? ವಾರ ಡೇಟು ಅಂತ ಸಿಕ್ಕಾವ ನಿಮಗೆ ಏನಾಗ್ಯಾವು. ಆದರೂ ಸಾಧ್ಯ ಇದ್ದಷ್ಟು ಡೇಟ್ಗಳನ್ನು 1, 10, 19, 28ಕ್ಕೆ ನೋಡ್ಕೊಳ್ರಿ. ನಕ್ಷತ್ರ ಯಾವುದಿರಲಿ, ಅಶ್ವಿನಿ ಇರಲಿ, ವಾರಗಳು ಇದ್ರಾಗ ಯಾವ್ದಾರು ಇರಲಿ. ಇದಕ್ಕೆ ನೀವು ಆ ಪಂಚಾಂಗದಾಗ ಹಿಂದೆ ಲಗ್ನಗಳಿರ್ತಾವೆ. ಕುಂಭ ಲಗ್ನ ಅಂತ ಇರ್ತೈತಿ. ಏನು ಕುಂಭ ಅಂದ್ರೇನು? ಮಡಿಕೆ. ನೀವೀಗ ಈ ತೆಂಗಿನಕಾಯಿ ಐತಲ್ಲ, ಏನು ತೆಂಗಿನಕಾಯಿ ಹಾಕ್ತೀರಿ ಅದನ್ನು ಒಂದು ತೂಕ ಮಾಡಿರಿ. ಏನು ಮಾಡಿರಿ? ತೂಕ. ಆ ತೆಂಗಿನಕಾಯಿ ಸಿಪ್ಪಿ ಸಮೇತ ನಿಮ್ಗೆ ಎಷ್ಟು ಇರ್ಬೋದು? 1 kg ಇರ್ಬೋದು. ಈ ತೆಂಗಿನಕಾಯಿನ ನೀವು ಭೂಮಿ ಒಳಗೆ ನೆಟ್ಟು ಬೆಳೆಸ್ರಿ. 4-5 ವರ್ಷಕ್ಕೆ ಕಾಯಿ ಬಿಡ್ತೈತಿ. ಎಷ್ಟು ವರ್ಷಕ್ಕೆ? 4-5 ವರ್ಷಕ್ಕೆ. ಈ ಡೇಟ್ ಫಾಲೋ ಮಾಡಿ ನೀವು ಈ ತೆಂಗಿನಕಾಯಿ ಇದಕ್ಕೆ ನೆಟ್ಟಿದ್ರೆ ಇದರದ್ದು ಮೂಲ ಸೈಜ್ ಎಷ್ಟು? 1 kg. ಇದು ನಿಮಗೆ ಮುಂದೆ ಬಂದು 1.5 kg ಕಾಯಿ ಕೊಡ್ತೈತಿ. ಅಂದ್ರೆ ಸೈಜ್ ಅಲ್ಲಿಗೆ ಎಷ್ಟು ಹೆಚ್ಚಿಗೆ ಆಯ್ತು? 50% ರೈಸ್ ಆಯ್ತು. ಇವೆಲ್ಲ ಪ್ರಭಾವಗಳು ಹಿಂದೆ ಜನರದ್ದು ಫಾಲೋ ಅಪ್ ಇತ್ತು. 100 ವರ್ಷ ಅವ್ರ ಗಿಡಗಳು ಏನಾಗಲಿಲ್ಲ, ಹಾಳಾಗಲಿಲ್ಲ. ಅವರು ಒಂದೊಂದು ಸಣ್ಣ ಸಣ್ಣ ಫಾಲೋ ಅಪ್ ಮಾಡ್ಯಾರ. ಮತ್ತು ಇದಕ್ಕೆ ಯಾವ ಇನ್ವೆಸ್ಟ್ಮೆಂಟು ಮಾಡಿಲ್ಲ, ಅವು ತಿಳ್ಕೊಂಡು ಮಾಡ್ಯಾರ ಅಷ್ಟೆ. ಆದರೆ ಈಗ ನಾವು ಹಚ್ಚಿರೋ 4-4 ವರ್ಷ ಉಳಿವಲ್ವು. ಅಟ್ರಾಗನ ಹಚ್ಚಿ ಇನ್ನೇನು ಕಾಯಿ ಬಿಡ್ತಿರ್ತೈತಿ, ಹೈವೇನ ಬಂದುಬಿಟ್ಟಿರ್ತೈತೆ ಅದು. ಅವರಿಗೆ ಅಷ್ಟು ವರ್ಷ ಹಚ್ಚಿ 100 ವರ್ಷ ಆದರೂ ಹೈವೇ ಬರಲಿಲ್ಲ. ಅದ್ರ ಸಂಧ್ಯಾಗ ಆಸೆ ಅಡ್ಡಾಡಿದ್ರು ಅವ್ರು. ಚಕ್ಕಡಿ ಹಿಂಗೆ ಆಸೆ ಅಡ್ಡಾಡ್ದು ಹೊರತು ತೆಂಗಿನ ಗಿಡಕ್ಕೆ ಏನಾಗಲಿಲ್ಲ. ಅದು ಬಾವಿ ತುದಿಯಾಗಿ ಇನ್ನೇನು ಬೀಳ್ತೈತಿ ಅಂದು 100 ವರ್ಷ ಆತದು. ಆದರೂ ಅದು ಬೀಳಾಕೆ ತಯಾರಿಲ್ಲ. ನಮ್ಮದು ಮಾತ್ರ ಹಚ್ಚಿ 4 ವರ್ಷಕ್ಕಿಲ್ಲ. ಅವ ಇವತ್ತು ಪೈಪ್ಲೈನ್ ಹೊಡೆದಿದ್ದ, ನಾಳೆ ಅದ್ರ ಮೇಲೆ ಮತ್ತೆ ಯಾವ ಲೈನ್ ಹೊಡಿತಾನ ಗೊತ್ತಿಲ್ಲ. ನಿಮ್ಗೆ ಗ್ಯಾರಂಟಿನೇ ಇಲ್ಲ. ಏನು ನಿಮ್ಮ ಹೊಲ ನಿಮ್ದು ಅಂತನೇ ಗ್ಯಾರಂಟಿ ಇಲ್ಲ. ಹಂಗೈತಲ್ಲ ಪರಿಸ್ಥಿತಿ. ಅಂದ್ರೆ ನಾವೇನು ಮಾಡತ್ತೀವಿ ಅಂದರೆ ನಮ್ಮಲ್ಲಿರ್ತಕ್ಕಂಥ ಏನು ತಾಕತ್ತಿತ್ತು ಹಳೇದು, ಅದನ್ನು ಯಾವುದನ್ನು ನಾವೇನು ಮಾಡಾಕತ್ತಿಲ್ಲ, ಬಳಸಾಕತ್ತಿಲ್ಲ. ನಾವು ಯಾವುದನ್ನು ಬಳಸಾಕೊಂತೀವಿ, ಯಾವುದು ಡೂಪ್ಲಿಕೇಟ್ ಐತಿ, ಯಾವುದು ಸಸ್ತ ಐತಿ, ಯಾವುದು ಮುಗಿದು ಹೊಂಟೈತಿ, ಅದ್ರ ಮೇಲೆ ನಾವು ಮ್ಯಾಕ್ಸಿಮಮ್ ಗಮನ ಹರಿಸ್ತೀವಿ. ಅದಕ್ಕೆ ಈ ಫಾಲೋ ಅಪ್ಗಳು ಇದ್ರಾಗ ನಿಮಗೆ ಹೋಮ ಒಂದು ಉಳಿತು. ಏನು ಉಳಿತು? ಯೋಗ. ಹಾಗೂ ಗೋವಾ ಗೌರ್ಮೆಂಟ್ ಯೋಗಿಕ ಕೃಷಿನ ಫಾಲೋ ಮಾಡತ್ತೈತಿ. ಯಾವ ಗೌರ್ಮೆಂಟು? ಫಾರ್ಮರ್ಸಿಗೆ ಹಿಂಗೆ ಒಂದು
ಸೆಮಿನಾರ್ಗಳನ್ನು ಕೊಟ್ಟು ಯೋಗಿಕ ಕೃಷಿ ಅಂಥೇಳಿ. ಯೋಗಿಕ ಕೃಷಿ ಅಂದರೆ ಏನು ಅಂದರೆ ಜಮೀನಿನ ಮಧ್ಯದೊಳಗೆ ನಾವು ಪೂರ್ವ ಅಥವಾ ಉತ್ತರಕ್ಕೆ ಮುಖ ಮಾಡಿ ಒಬ್ಬ ಯೋಗಿ ಹೆಂಗೆ ಕುಂದಿರ್ತಾನೆ ಹಂಗೆ ಕುಂದಿರೋದು, ಕೂತ್ಕೊಂಡಲ್ಲಿ 15 ನಿಮಿಷದ ಪ್ರೊಸೆಸ್. ಅದು ಎಷ್ಟು? ಒಂದು 15 ನಿಮಿಷ. ಏನು ಅಂದರೆ ಈ ಪ್ರಕೃತಿಯ ಎಲ್ಲ ತಾಕತ್ತು ಯಾರಲ್ಲಿ ಬರಲಿ? ನನ್ನಲ್ಲಿ ಬರಲಿ. ನನ್ನಲ್ಲೇ ಬಂದ ತಾಕತ್ತು ಯಾವುದಕ್ಕೆ ಹೋಗಲಿ? ನನ್ನ ಬೆಳೆಗಳಿಗೆ ಹೋಗಲಿ ಅಂತ. ಇದು ಒಂದು 15 ನಿಮಿಷ ಮಾಡ್ತಾರೆ. ಯೋಗಿಕ ಕೃಷಿ ಅಂತ ಹೇಳ್ತಾರೆ. ಇದರಿಂದನೂ 25% ಈಲ್ಡನ್ನು ಅವರು ರೈಸ್ ಮಾಡ್ಕೊಂಡಿರೋವನ್ನೇ ಪ್ರೂಫ್ ಮಾಡ್ಯಾರ. ಹಂಗೂ ನಾನು ನಿಮ್ಗೇನಂತೀನಿ ಅಂದರೆ, ಇವನ್ನ ಪ್ರಾಯೋಗಿಕವಾಗಿ ನೀವು ನೋಡೋದಾದರೆ, ಇದು ಯೋಗಿಕ ಕೃಷಿನ ಮತ್ತೊಂದು ರೂಪದಲ್ಲಿ ಹೇಳೋದಾದರೆ ಟೆಲಿಪತಿ ಅಂತ ಹೇಳ್ತಾರೆ. ಏನಂತಾರೆ ಇದಕ್ಕೆ? ಟೆಲಿಪತಿ. ನೋಡ್ರಿ, ಈಗ ನಮ್ಮೂ ಎಲ್ಲ ಟೆಲಿಪತಿ ಹೆಂಗಾಗಿ ಹೋಗುತ್ತೆ. ಮೊದಲೆಲ್ಲ ಕೃಷಿ ಹೆಂಗಿತ್ತು? ಆ ಬೀಜನ ನಂಬ್ತಿದ್ರು ಅವ್ರು. ಯಾರು? ಹಿರಿಯರು. ಅವರು ಹೇಳಬೇಕಾದ್ರೆ ಹೇಳ್ತಿದ್ರು, ನಮ್ಮದು ಭಾರಿ ಕ್ವಾಲಿಟಿ ಬೀಜ ಅಂತ ಹೇಳ್ತಿದ್ರು, ನಮ್ಮದು ಕ್ವಾಲಿಟಿ ಗೊಬ್ಬರ ಅಂತ ಹೇಳ್ತಿದ್ರು, ಅಥವಾ ನಮ್ಮ ಕ್ವಾಲಿಟಿ ಕೆಲಸ ಅಂತಿದ್ರು, ನಮ್ಮ ಭೂಮಿ ಭಾರಿ ಒಳ್ಳೆ ಭೂಮಿ ಅಂತ ಹೇಳ್ತಿದ್ರು, ನಮ್ಮದು ಒಳ್ಳೆ ನೀರು ಅಂತಿದ್ರು, ಈ ವರ್ಷ ಒಳ್ಳೆ ಮಳೆ ಆಕೈತಿ ಅಂತ. ಅವರಲ್ಲಿ ಒಂದೀಟು ಯಾವ ಮಾತಿರಲಿಲ್ಲ? ನೆಗೆಟಿವ್ ಇರಲಿಲ್ಲ. ನಮ್ಮೂ ಅದಾವ ನೋಡ್ರಿ. ಈಗ ಸದ್ಯ ಇನ್ನೂ ಬೀಜನ ತೊಗೊಂಡಿಲ್ಲವ. ಯಾವ ಬೀಜ ಕೊಡ್ತಾನೆ ಏನಪ್ಪ ಅವ? ಒಂದನೇದ್ದು. ಹಂಗಾರೆ ಅವ ಯಾವ ಬೀಜ ಕೊಡ್ತಾನೆ ಅಂದ್ರೆ ಅಲ್ಲಿ ಯಾಕೆ ಹೋಗಿರಿ? ಎರಡನೇದ್ದು. ಇನ್ನು ಮತ್ತೆ ಬಿತ್ತಬೇಕಾರೆ ಬಿತ್ತಾಕತ್ತೀವಿ, ಏನೈತಿ ಏನಪ್ಪ ಅಂದರೆ ಇನ್ನೂ ಏನಿಲ್ಲ. ನಾವು ಟೋಟಲ್ ಅಲ್ಲಿ ಹೆಜ್ಜೆ ಇಡಾಕತ್ತೇವಿ ಅಂದ್ರೆ ನಮ್ಮಲ್ಲಿ ಒಂದು ಏನು ಕಾನ್ಸೆಪ್ಟ್ ಇಲ್ಲ. ಅದು ನಮಗೆ ಚೆನ್ನಾಗಿ ಬರ್ತೈತಿ, ನಾವು ಚೆನ್ನಾಗಿ ಬೆಳೆನ, ಅದಕ್ಕೆ ಚೆನ್ನಾಗಿ ಆಕೈತಿ, ಇಂಥವೆಲ್ಲ ಪ್ರೊಸೆಸ್ಗಳನ್ನು ಬಿಡೋದು. ಬೀಜ ಯಾವ್ದು ಕೊಡ್ತಾನೆ ಏನು, ಆಮೇಲೆ ಅದು ಗೊಬ್ಬರನೂ ಏನು ಇವತ್ತು ಬಂದಿದ್ದು ನಾಳೆಲ್ಲ ನಾಳಿಂದ. ಆಮೇಲೆ ಎಷ್ಟೋ ಜನ ಹೇಳತ್ತಾರೆ ಮೊದಲು ನಂಗಿಲ್ಲ ಗೊಬ್ಬರ ಇದು ಅಂತೀಗ ಮಣ್ಣು ಆಗ್ಬಿಡ್ತಂಥದ್ದು. ಈ ಎಲ್ಲ ಶಬ್ದಗಳು ಏನದಾವಲ್ಲ, ಆದರೆ ನಿಮಗೆಲ್ಲರಿಗೂ ಗೊತ್ತಿರಲಿ, ಮೊದಲು ಗೊಬ್ಬರ 7 ಇತ್ತು. ಎಷ್ಟಿತ್ತು? ಈಗ ಯಾವ ಲೆವೆಲಿಗೆ ಹೋಗ್ಯಾವ? 60ಕ್ಕೆ ಬಂದು ನಿಂತಾವ ಗೊಬ್ಬರ. ಎಷ್ಟಕ್ಕೆ ಬಂದಾವು? 760ಕ್ಕೆ ಹೆಚ್ಚಾತ ಕಡಿಮೆ ಆತ? ಹೆಚ್ಚಾಗಿ ಕಡಿಮೆ ಬರ್ಬೇಕ ಹೆಚ್ಚು ಬರ್ಬೇಕೆ? ಹೆಂಗೆ ಕಡಿಮೆ ಬರಬೇಕು? ಈ 60ಕ್ಕೆ ತಕ್ಕ ಬರಬೇಕು. ಆದ್ರೆ ನಾವೇನು ಮಾಡತ್ತೀವಿ ಅಂದರೆ 60 ಇದ್ರದ್ದು ತಾಕತ್ತಷ್ಟೇ ನೋಡತ್ತೀವಿ. ನಮ್ಮ ತಾಕತ್ತ ನೋಡ್ಕೊಳಕ್ಕೆ ತಯಾರಿಲ್ಲ. ನಾವು ಮಾಡೋದೈತಲ್ಲ, ನಮ್ಮ ಕೆಲಸಗಳು ಏನದಾವಲ್ಲ, ನಮ್ಮ ಕೆಲಸ ಅದು ಎಲ್ಲ ಮಾಡೈತಿ. ಅವರು ಈ ಗ್ರೇಡನ್ನು ಈ ಗ್ರೇಡಿಗೆ ತಂದಿಟ್ಟಾರ. ಆದ್ರೆ ನಾವು ನಮ್ಮ ಗ್ರೇಡನ್ನು ಏನು ಮಾಡ್ಕೊಳಕ್ಕೆ ತಯಾರಿಲ್ಲ, ಹೆಚ್ಚು ಮಾಡ್ಕೊಳಕ್ಕೆ ತಯಾರಿಲ್ಲ. ನಮ್ಮ ಸಾಮರ್ಥ್ಯನ ನಾವು ಯಾರೂ ಹೆಚ್ಚಿಗೆ ಮಾಡ್ಕೊಳಕ್ಕೆ ತಯಾರಿಲ್ಲ. ನಮ್ಮ ಸಾಮರ್ಥ್ಯ ಇರೋದು ಭೂಮಿ ಮೇಲೆ. ಭೂಮಿ ಸಾಮರ್ಥ್ಯ ಹೆಚ್ಚಿಗೆ ಆದರೆ ನಮ್ಮ ಸಾಮರ್ಥ್ಯ ಹೆಚ್ಚಿಗೆ ಆಗುತ್ತೆ. ಹೊರಗಿನಿಂದ ತಂದು ಹಾಕೋ ಪರ್ಸೆಂಟೇಜ್ ಏನಿರ್ತೈತಿ, ಯಾವಾಗೂ ಕಾಲು ಇರೋ ಮಟನೂ ಹೊರಗಿನಿಂದ ಥರ ತಪ್ಪಂಗಿಲ್ಲ. ನಿಮ್ಗೆ 20% ಹೊರಗಿನಿಂದ ಬಂದೇ ಬರ್ತೈತಿ. ಆದರೆ ಎಷ್ಟು ನಮ್ದು ಇರಬೇಕು? 80 ಇರಬೇಕು. ಆದರೆ ಇವತ್ತೇನು ಆಗ್ತೈತಿ ಅಂದರೆ ನಮ್ಮ ಪರ್ಸೆಂಟೇಜ್ ಕಡಿಮೆ ಆಗಿರೋದಕ್ಕೆ ನಿಮಗೆ ಒಂದು ಹಂಗೆ ಗಾದೆ ಮಾತು ನೆನಪಿದ್ರೆ ನಿಮಗೆ, ಕೂಲಿಕಾರ ಕುದುರೆನೇ ಇರ್ತಾನಂತ. ಏನಿದ್ರ ಅರ್ಥ? ಕೂಲಿಕಾರ ಕುದುರೆನೇ ಇರ್ತಾನೆ, ಇದರ ಅರ್ಥ ಏನು ಅಂತ ಕೇಳ್ತಾನೆ. ಕೂಲಿಕಾರ ಕುದುರೆ ನೀರ್ತಾನ, ಇದರ ಅರ್ಥ ಏನು ಅಂತ ಕೇಳಾಕತ್ತೇನೆ ನಾನು. ಏನು ಬಂಡವಾಳ ಹಾಕಿದ ಅವ್ರಿಗೊಂದು ಚಪ್ಪಾಳೆ ಕೊಡ್ರಿ. ಹೇಳಿದ್ರೆ ಒಂದು ಚೂರ ಅಚ್ಚೆ ಇಚ್ಚೆ ಹೇಳ್ಯಾರ ಅವ್ರು. ನಾ ಹೇಳೋದೇನು ಅಂದರೆ, ಯಾರು ತನ್ನ ಹೊಲದಾಗ ತಾ ಕೂಲಿ ಮಾಡ್ತಾನ ಅವ ಕುದುರೆ ನೀರ್ತಾನ ಅಂತಿರೋದು. ಅದು ಏನದು? ಹಾಂ, ಅದರ ಅರ್ಥ ಏನು? ಕೂಲಿಕಾರ ಕುದುರೆ ನೀರ್ತಾನ, ಇದರ ಅರ್ಥ ಏನು ಅಂದರೆ, ನನ್ನ ಹೊಲದೊಳಗೆ ನಾನು ಕೂಲಿ ಮಾಡಿದ್ರೆ ನಾ ಕುದುರೆ ಇರ್ತೀನಿ, ಬೇರೆದವ್ನು ಕೂಲಿ ಮಾಡಕ್ಕೆ ಕೊಟ್ರೆ ಅವ್ನು ಕುದುರೆ ಇರ್ತಾನೆ. ಇಷ್ಟ ಅದರ ಮೀನಿಂಗ್. ಆದ್ರೆ ನಾವು ಅದನ್ನು ಹೆಂಗೆ ಹೇಳಾಕತ್ತೀವಿ? ಹಿರಿಯರು ಮೊದಲೇ ಹೇಳ್ಬಿಟ್ರ ಕೂಲಿಕಾರ ಕುದುರೆ ಇರ್ತಾನಂತೆ. ಮತ್ತು ನೋಡ್ದೆ ಕರೆಕ್ಟ್ ಐತಿ. ಅಲ್ಲಿ ಅವನು ಅಲ್ಲಿ ಕೂಲಿ ಮಾಡಕ್ಕೆ ಕೊಟ್ಟಾರ ಯಾರು? ಹಾಂ, ಹಳಿ ತಲೆ ಮೇಲೆ ನಿಂತಾರ ಯಾರು? ಕೈ ಹಿಂಗೆ ಮಾಡಿದಾರೆ ಯಾರು? ಬಿಳೆ ಹಿಂಗೆ ಹಾಕ್ಯಂಡು ಅಡ್ಡಾಡ್ದಾರೆ ಯಾರು? ಮತ್ತು ಪಾಪ ರಾಡಿ ಮಾಡ್ಕೊಂಡವ ಯಾರು? ಕೈ ಕೆಸರಾದವಂಗೆ ಬಾಯಿ ಮೊಸರು ಹಾಕತಿ ಇಲ್ಲ. ಗಾದಿ ಮಾತು ನಮ್ಮ ಹತ್ರ ಏನದಾವು ಅವನು ತಿರುಚ್ಕೊಂಡು ನಮ್ಗೆ ಹೆಂಗೆ ಬೇಕು ಹಂಗೆ ಬಳಸ್ಕೊಂಬಿಟ್ಟೇವೆ ನಾವು. ಅವನು ಇರಂಗೆ ಬಿಟ್ಟೇ ಇಲ್ಲ ಅವನು ನಮಗೆ ಹೆಂಗೆ ಬೇಕಂಗೆ. ಹಾಂ, ನಾವು ಅವ್ನು ಹೆಂಗೆ ಬೇಕಾದಂಗೆ ಬದಲು ಮಾಡಿ ಅವ್ರು ಹೇಳಿದ್ದ ಕರೆಕ್ಟ್ ಅಂತೇಳಿ. ಹಂಗಿಲ್ಲ. ಅಲ್ಲಿ
ಕೂಲಿ ನಮ್ದಿರಬೇಕು ಅನ್ನೋ ಉದ್ದೇಶ ಇರೋದು. ಆಮೇಲೆ ಏನು ಕೂಲಿ ಅಂದ್ರೆ ಏನು ಕನಿಷ್ಠ ಅಂತಲ್ಲ ಅದು. ಕೂಲಿ ಅಂದರೆ ಕನಿಷ್ಠ. ನನಗೆಲ್ಲ ನಾನು ಯಾವಾಗ ಏನು ಡಿಗ್ರಿ ಓದ್ತಿದ್ದೆ, ಇನ್ನು ಡಿಗ್ರಿ ಓದಬೇಕಾದ್ರೆ ಎಲ್ಲ ತರಕಾರಿ ಬೆಳೀತಿದ್ದೆ. ತರಕಾರಿ ಬೆಳಿಬೇಕಾದ್ರೆ ಬೆಳಗ್ಗೆದ್ದು ಹೋಗ್ಬೇಕಲ್ಲ ನಾವು. ಬೆಳಗ್ಗೆದ್ದು ತರಕಾರಿನ ಅಂದ್ರೆ ಮಾರ್ಕೆಟಿಗೆ ತರಬೇಕು, ಅವಕ್ಕೆಲ್ಲ ಹೋಗ್ಬೇಕು. ನಾವು ಬೈಕ್ ತೊಗೊಂಡು ಬೆಳಗ್ಗೆದ್ದು ಹೋಗ್ಬೇಕಾರೆ ಹೆಚ್ಚು ಕಡಿಮೆ ಹೈಯೆಸ್ಟ್ ಜನ ವಾಕಿಂಗ್ನಾಗ ಇರ್ತಿದ್ರು. ಎಲ್ಲಿ ನಾನು ನನ್ನ ಒಬ್ಬ ಫ್ರೆಂಡ್, ನಮ್ದು ಕೆಲಸ ಮಾಡೋ ಒಬ್ಬ ಹುಡುಗ, 3 ಮಂದಿ ನಾವು ಬೈಕ್ನಾಗ ಹೋಗ್ಬೇಕಾರೆ ಮಾತಾಡ್ಕೊಂತ ಹೋಗಿದ್ವಿ. ಇವರೆಲ್ಲ ಬಂದಲ್ಲಿ ಒಂದೆರಡು ಸೌತಿಗೆ ಯಾರ್ಯಾಕೆ ಬಂದಿದ್ರಲ್ಲ ನಮ್ಮವರ ಕೆಲಸ ಹಾಕಿದ್ದು ಏನು. ಅಲ್ಲೇ ಹತ್ತಿ ಬಿಡ್ಸೋಕೆ ಆಳಿಲ್ಲ ಅಂತ ಇವರು 10 ನಿಮಿಷ ಬಿಡಿಸಿದ್ರೆ ಸಾಕು ಅಂತ. ಇವನ್ನೆಲ್ಲ ನಾವು ಯಾವಾಗ ನೋಡ್ರಿ ಈಗ ಪರಿಸ್ಥಿತಿ ನೋಡ್ರಿ, ಅದು ಕೆಲಸನೇ. ಯಾವುದು ಹತ್ತಿ ಬಿಡಿಸೋದು ಏನದು, ಅದು ವ್ಯಾಯಾಮನೇ. ನಿಮಗೆ ಹಿಂದಿನ ಹಿರಿಯರು ನೋಡ್ರಿ, ನೀವು ಅವ್ರಿಗೆಲ್ಲ ಪದ್ಧತಿಗಳು ಹೆಂಗದಾವು ಅಂದರೆ, ಯಾರು ಕುತ್ಕೊಂಡು ಬಟ್ಟೆ ಒಗಿತಾರ ಅವರಿಗೆ ಬೆನ್ನು ನೋವು ಬರಲ್ಲ ಅಂತ. ಏನು ಕುತ್ಕೊಂಡು ಬಟ್ಟೆ ಒಗೆಯರಿಗೆ ಏನು ಬರಲ್ಲಂತೆ, ಬೆನ್ನು ಬರಲ್ಲಂತ. ಹಂಗಾರೆ ಬಟ್ಟೆ ಒಗೆಯೋದ್ರಿಂದ ಏನು ಹೋಗತಿ ಅಂದಂಗಾತು. ಮತ್ತು ಹಂಗಾದ್ರೆ ನಾವೇನು ಮಾಡತ್ತೀವಿ, ಅದನ್ನ ಒಗ್ಯಾಕತ್ತಿಲ್ಲ, ಬೆನ್ನು ನೋವು ಬರತ್ತಾವು. ವಾಷಿಂಗ್ ಮಷಿನ್ ಏನು ಬೆನ್ನು ನೋವು ಇಲ್ಲ ಅಷ್ಟೇ, ಅದಕ್ಕೇನಿಲ್ಲ, ಬೆಲ್ಟ್ ನೋವು ಇಲ್ಲ, ಬೆನ್ನು ನೋವು ಇಲ್ಲ. ಇವೆಲ್ಲ ಪದ್ಧತಿಗಳು ಏನದಾವು ನಮ್ಮ ಯಾವೇನು ಹಳೇವದಾವು, ಹಳೇವೆಲ್ಲ ಮಜ್ಜಿಗೆ ಕಡೆ ಪದ್ಧತಿ ಇರ್ಬೋದು. ಈಗ ಅದ ಮಜ್ಜಿಗೆ ಕಡೆ ಅದನ್ನು ನಾವೇನು ಮಾಡ್ಯಾನ್ರಿಪ್ಪ, ಒಂದು ಹಿಂಗೇನೋ ಮಾಡಿ ಹಿಂಗೆ ಮಾಡ್ತಿರ್ತಾನೆ. ಇವ್ರು ಏನು ಮಾಡಿದ್ರು ಅಷ್ಟ ಅಲ್ಲ. ನೀವು ಎಲ್ಲ ಪದ್ಧತಿಗಳು ಬಾವಿ ಸೇದೋದ್ರಿಂದ ಹಿಡಿದು ಆ ಬಾವಿ ಸೇದೋದನ್ನು ಇವ್ರಿಗೆ ಹೆಂಗೆ ಮಾಡ್ಕೊಂಡಾರ, ಅದಕ್ಕೊಂದು ಮಷಿನ್ ಮಾಡ್ಯಾರ ಹಿಂಗೆ ಏನು ಮಾಡ್ದಂಗೆ ಆತಿದ್ರಾಗೆ ಅಂತ. ಹೌದಾ, ಎಲ್ಲನೂ ನಾವೇನು ಜಿಮ್ ಸಿಸ್ಟಮ್ ಅಂತ ಏನು ಹೊಂಟೇವಿ, ನಮಗೆ ಅವನ್ನ ನ್ಯಾಚುರಲ್ಲಾಗೇ ಕೊಟ್ಟಿದ್ರು ಹಿರಿಯರು. ನಮಗೆ ನೋಡ್ರಿ, ಒಂದು ಬೆಳೆ ಬೆಳಿಬೇಕು ಅಂದರೆ ಆ ಹೊಲ ಏನು ಕಸ ಇರ್ತೈತಿ, ಅವಾಗ ನಮಗೆ ನೋಡಿದಾಗ ಒಂದು ನಮೂನಿ ಮನಸ್ಸು ಇರ್ತೈತಿ. ಅದನ್ನು ನಾವು ಸ್ವಚ್ಛ ಮಾಡಿ ಬರ್ತೇವೆ. ಸ್ವಚ್ಛ ಮಾಡಿ ಬಂದಾಗ ಎಲ್ಲ ಸುಸ್ತಾಗಿ ನಾವು ಮನೆಗೆ ಹೋಗ್ಬೇಕಂತಿರ್ತೈತಿ. ಆ ಹೊಲ ನೋಡಿ ಮತ್ತೆ ಒಂದು ರೌಂಡ್ ಅಡ್ಡಾಡಂಗೆ ಆಕೈತಿ. ಏನು ಮನಸ್ಸು ಕ್ಲಿಯರ್. ಮತ್ತು ಬಿತ್ತಿದ ಮೇಲೆ 1 ವಾರ ಬಿಟ್ಟು ಅದಿನ್ನೂ ಮೊಳಕೆ ಆಗಿರ್ತೈತಿ, ಅವಾಗ ಒಂದು ಮನಸ್ಸು ಬರ್ತೈತಿ. ಅದೊಂದಿಟ್ಟು ಬೆಳೆ ಮತ್ತೆ ಮೇಲೆ ಬಂದ ಮೇಲೆ ಮತ್ತೊಂದು ಮನಸ್ಸು ಬರ್ತೈತಿ. ಇಷ್ಟೆಲ್ಲ ಮನಸ್ಸಾಗಿ ಲಾಸ್ಟಿಗೆ ಚೀಲ ತುಂಬಬೇಕಾದ್ರೆ ಒಂದು ಮನಸ್ಸು ಬರ್ತೈತಿ. ಇವೆಲ್ಲ ನಾವೇನಂತೀವಿ, ಅಂಥವು ಯಾವೂ ಬೇಡಾಗಿಬಿಡವು ನಮಗೆ. ಅವು ಇಲ್ದಂಗೆ ನಾವು ಬರ್ತೈತಿ ಅಂತ ನಾವು ತಿಳ್ಕೊಳಕತ್ತೀವಿ. ಹಂಗೆ ನಡೆಯಂಗಿಲ್ಲ. ಓಕೆ ಆತಲ್ಲ ಇದೆಲ್ಲ. ಇನ್ನು ಲಾಸ್ಟ್ ಯಾವ್ದು ಉಳಿತೀಗ ನಿಮಗೆ? ಹೋಮ. ಇಲ್ಲಿ ಯಾರ ಇವ್ರದ್ದು ಇದಕ್ಕೆ ಹೋಗಿ ಬಂದಿರಿ, ಸುತ್ತಗಟ್ಟಿ ಅಭಯ್ ಮುತಾಲಿಕ್ ದೇಸಾಯಿ ಅವರ ಜಮೀನು. ಯಾರ ಕಾಲೇಜ್ನಾಗೂ ಮಾಡ್ತಾರೆ, ಆದರೆ ಆ್ಯಕ್ಚುಲಿ ಕಾಲೇಜ್ನಾಗ ಬರೋಕ್ಕಿಂತ ಮೊದಲು ಯಾರಲ್ಲಿ ಇತ್ತದು? ಮುತಾಲಿಕ್ ದೇಸಾಯಿಯರ ಫಸ್ಟ್ ಅದನ್ನು ಮಾಡಿದ್ರು. ಇವರು ಇದ್ರ ಯಾರು ಪರಾಂಜಪೆಯರು ಇದ್ರೆ ಏನದಲ್ಲ, ಅವರ ಆಧಾರದ ಮೇಲೆ ಹೋಮ ಕೃಷಿ. ಸುತ್ತಗಟ್ಟಿ, ಬೆಳಗಾವಿ ಸುತ್ತಗಟ್ಟಿ. ಬೆಳಗಾವಿ ಸುತ್ತಗಟ್ಟಿ. ನನಗೆ 2 ಸುತ್ತಗಟ್ಟಿ ಗೊತ್ತಿಲ್ಲ. ನಾ ಹೇಳೋದಿಷ್ಟ, ಮುತಾಲಿಕ್ ದೇಸಾಯಿಯರ ಹೊಲ ಎಲ್ಲೈತಿ ಆ ಸುತ್ತಗಟ್ಟಿ. ಯಾವುದು? ಅಲ್ಲಿ ಮುತಾಲಿಕ್ ದೇಸಾಯಿಯರ ಹೊಲ ಇಲ್ಲ ಅಂದ್ರೆ ನಂದು ಆ ಸುತ್ತಗಟ್ಟಿ ಅಲ್ಲ. ಅಲ್ಲಿ ಮುತಾಲಿಕ್ ದೇಸಾಯಿಯರ ಹೊಲ ಐತಿ ಅಂದ್ರೆ ಆ ಸುತ್ತಗಟ್ಟಿ ಹೌದು. ಇಷ್ಟ. ಅದು ಧಾರವಾಡದಾಗ ಐತೆ, ಇದ್ರಾಗೈತೆ. ನೀವು ಯಾಕಂದರೆ ಇದನ್ನು ನಾನು ಹೆಚ್ಚು ಕಡಿಮೆ ಭಾಳ ವರ್ಷದಿಂದ ಫಾಲೋ ಮಾಡತ್ತೀವಿ. ನಮ್ದೇನೀಗ ನಾನೇನು ಹೇಳಿದೆ, ಈಗೇನು ರಾಣೆಬೆನ್ನೂರು ಟೋಲ್ ಹತ್ತಿರ, ಎಲ್ಲಿ ರಾಣೆಬೆನ್ನೂರು ಟೋಲ್ ಹತ್ತಿರ ನಮ್ಮದು ಸಹಜ ಸಂಪೂರ್ಣ ಕೃಷಿ ಮಠ ನಮ್ಮದಲ್ಲಿ. ಇದನ್ನು ನಾವು ಬ್ರ್ಯಾಂಚನ್ನು ಓಪನ್ ಮಾಡತ್ತೀವಿ. ಈಗ ಜಸ್ಟ್ 1.5 ಎಕರೆ ಜಮೀನನ್ನು ಇದಕ್ಕಾಗಿ ನಾವು ಅಲ್ಲೇ ರಿಜಿಸ್ಟ್ರೇಷನ್ ಸದ್ಯಕ್ಕೆ ನಡೆದೈತಿ. ಇಲ್ಲಿ ನಾನು ಈಗೇನು ನಿಮಗೆ ಮಾಹಿತಿ ಕೊಟ್ಟನಲ್ಲ, ಇವಷ್ಟು ಪ್ರೊಸೆಸ್ಸನ್ನು ತೋರ್ಸಕ್ಕೆ ರೆಡಿ ಮಾಡೀನಿ. ಯಾವ್ಯಾವುದು? ನೀವು ಬಂದರೆ ಜೀವಾಮೃತ ನೋಡಂಗಿರ್ಬೇಕು, ನೀವು ಬಂದರೆ WDC ನೋಡಂಗಿರ್ಬೇಕು, ನೀವು ಬಂದರೆ ಗೋಕೃಪಾಮೃತ ಜಲ ನೋಡಂಗಿರ್ಬೇಕು, ನೀವೆಲ್ಲನೂ ಐಟಮ್ಸ್ ನೋಡಂಗಿರ್ಬೇಕು, ಹೋಮ ಕೃಷಿ ನೋಡಂಗಿರ್ಬೇಕು, ಯೋಗಿ ಕೃಷಿ ನೋಡಂಗಿರ್ಬೇಕು, ಒಂದು ದಿವಸ ಉಳ್ಕೊಳಂಗಿರ್ಬೇಕು, ನೀವು ಉಣ್ಣಂಗಿರ್ಬೇಕು. ಅಲ್ಲಿ ಉಣ್ಣಾಕತ್ತಿರೋದು ಏನಿದಾವಲ್ಲ ಎಲ್ಲ ಅಗಸಿ ಚಟ್ನಿ, ಕಡ್ಲಿ ಚಟ್ನಿ, ಹಳೆ ಐಟಮ್ಸ ಇರಬೇಕು. ಯಾವುದು ಅಲ್ಲಿ ಏನು ಇರಬಾರ್ದು, ಪಿಜ್ಜಾ ಬರ್ಗರು ಅಂಥವು ಇಂಥವು ಏನೂ ಇರಬಾರ್ದು.
ನೀವು ಬೇಕಾದ್ರೆ ಚಪಾತಿ 10 ಕೊಟ್ರು ಒಂದಕ್ಕೆ ಹೀರಿಕಾಯಿ ಚಟ್ನಿ ಮೆತ್ರಿ, ಒಂದಕ್ಕೆ ಟೊಮೆಟೊಕಾಯಿ ಚಟ್ನಿ ಮೆತ್ರಿ, ಒಂದಕ್ಕೆ ಅಗಸಿ ಚಟ್ನಿ ಮೆತ್ರಿ, ಒಂದಕ್ಕೆ ಕಡ್ಲಿ ಚಟ್ನಿ ಮೆತ್ರಿ, ಒಂದಕ್ಕೆ ಬರೀ ಮೊಸರು ಮೆತ್ತಿಗೆರಿ, ಒಂದಕ್ಕೆ ಬರೀ ತುಪ್ಪ ಸಕ್ಕರೆ ಮೆತ್ರಿ. ಏನು ಮೆತ್ತಿದ್ರೆ ನಿಮ್ಮ ಚಪಾತಿ ಕಡಿಮೆ ಆಗ್ಬೇಕು ಹೊರತು ಮೆತ್ತವು ಕಡಿಮೆ ಆಗಿರಬಾರ್ದು. ಏನಾಗಿರಬಾರ್ದು? ಆ ಲೆವೆಲ್ಲಿಗೆ ಅದನ್ನು ನಾವು ಪ್ಲ್ಯಾನ್ ಮಾಡತ್ತೀವಿ. ಯಾಕಂದರೆ ಇಲ್ಲಿ ನೀವು ತಿನ್ನಾಕತ್ತಿರುವ 2-3 ಐಟಮ್ಸ್ ಅದಾವು, ಅವೋ ಭಾಳ ಅದಾವು ಅನ್ನೋರಂಗೆ ತೋರ್ಸಾಕತ್ತೀರಿ. ನಮ್ಮ ಇಷ್ಟ ಅದಾವು ಅಂದರೆ ನಿಮಗೆ ತಿನ್ನೋಕ್ಕಾಗಿರಂಗಿಲ್ಲ. ಮತ್ತು ಅದು ಅಷ್ಟು ಐಟಮ್ಸ್ ಹಿಂದೆ ಅಷ್ಟೆಲ್ಲ ಇದ್ದು ಅವನ್ನೆಲ್ಲವನ್ನೂ ನೆನಪಿಸ್ತಕ್ಕಂಥ ಒಂದು ವ್ಯವಸ್ಥೆನ ಅಲ್ಲಿ ನಿಮಗೆ ಮತ್ತಲ್ಲಿ ಕೃಷಿ ಆಯಾಮಗಳು ಅಂದರೆ ಕಡಿಮೆ ನಾವೇನಂತೀವಿ ಅಲ್ಪ ಜಾಗದೊಳಗೆ ದೊಡ್ಡ ದೊಡ್ಡ ಇನ್ಕಮ್ ಮಾಡೋದು ಹೆಂಗೆ. 1 ಎಕರೆ ಇರಲಿ ಅವ, ಆ ರೈತನ ಲಿವಿಂಗ್ ಸ್ಟ್ಯಾಂಡರ್ಡ್ ಚೆನ್ನಾಗಿರ್ಬೇಕು. 1 ಎಕರೆದೊಳಗನ ಅವ ಕ್ವಾಲಿಟಿ ಬೆಳೆಯನ್ನು ಬೆಳೀತಕ್ಕಂಥ ವ್ಯವಸ್ಥೆನ ಅವು ಮಾಡ್ಬೇಕು. ಈಗೇನಾಗೈತಿ 1 ಎಕರೆಗೆ 13 ಕ್ವಿಂಟಲ್ ಬೆಳ್ಳುಳ್ಳಿ ಬರತೈತಿ ಅಂದರೆ ಹಂಗಾರೆ ಅವ 50 ಕ್ವಿಂಟಲ್ ಬೆಳ್ಳುಳ್ಳಿ ಬೆಳೆದಾನಂದ್ರೆ ಎಷ್ಟು ಎಕರೆದು ಬೆಳೆದಂಗೆ ಆತವ? 5 ಎಕರೆದು ಬೆಳೆದಂಗೆ ಆತವ. ಹಂಗಾದ್ರೆ ಅವ 1 ಎಕರೆದೊಳಗೂ 5 ಎಕರೆದು ಬೆಳೆಯೋಕ್ಕೆ ಸಾಧ್ಯತೆ ಐತಿ. ಅದಕ್ಕೆ ಏನದಾವು ಕೆಲಸಗಳು ಬೇರೆ ಅದಾವು. ಅವ್ನು ಹೆಂಗೆ ಫಾಲೋ ಅಪ್ ಮಾಡಬೇಕು ಅನ್ನೋದನ್ನು ನಾವೆಲ್ಲಿ ತೋರ್ಸೋಕ್ಕೆ ಪ್ರಯತ್ನ ನಡೆಸೀವಿ. ಇಲ್ಲಿ ಆ ಹೋಮ ಕೃಷಿ ಇದನ್ನು ನೀವು ಅಭಯ್ ಮುತಾಲಿಕ್ ದೇಸಾಯಿ ಅವ್ರೇನು ಅಗ್ನಿಹೋತ್ರ ಹೋಮ ಅಂತೇಳಿ ಬೆಳಗ್ಗೆ ಸಾಯಂಕಾಲ ಅದು ಇನ್ ಟೈಮ್ನೊಳಗೆ ಮಾಡಬೇಕು. ಏನು ಭಾಳ ಅಂದ್ರೆ 1 ನಿಮಿಷದ ಕೆಲಸ ಮಾಡ್ಬೇಕಷ್ಟೆ. ಅದನ್ನು ನಿಮ್ಮ ಹೊಲದ ಮಧ್ಯದೊಳಗೆ ಅಥವಾ ನೀವು ಮನೆ ಒಳಗೆ ಮಾಡಿದ್ರೂ ಆ ಭಸ್ಮಾನ ನೀವು ಬೆಳೆಗಳಿಗೆ ಗೊಬ್ಬರದಂತೆಯೂ ಬಳಸಕ್ಕೆ ಬರ್ತೈತಿ, ಮೆಡಿಷನ್ನಂಗೂ ಬಳಸಕ್ಕೆ ಬರ್ತೈತಿ. ಇದಕ್ಕೆ ತಕ್ಕ ಎಲ್ಲ ವೀಡಿಯೋಗಳು ನನ್ನ ಚಾನಲ್ನೊಳಗೆ ಅದಾವೆ. ಒಂದು ಜನ್ರಲ್ಲಾಗಿ ನಿಮಗೆ ಇನ್ಫಾರ್ಮೇಷನ್ ಇರಲಿ ಅಂತ. ಯಾಕಂದರೆ ಇವೆಲ್ಲ ಭಸ್ಮಾನ ನೀವು ಇವನ್ ಆರೋಗ್ಯಕ್ಕೂ ಬಳಸ್ಬೋದು. ಈ ಭಸ್ಮ ನೀವು ಕುಡಿಯೋ ನೀರಾಗಿ ಹಾಕಿದರೆ ಕುಡಿಯೋ ನೀರು ಒಳಗೆ ಇರ್ತಕ್ಕಂಥ ಎಲ್ಲ ವಿಷಗಳು ನಿಮಗೇನಾಗ್ತಾವೆ ಕ್ಲಿಯರಾಗಿ ಶುದ್ಧ ನೀರು ಸಿಗ್ತದೆ. ಒಂದು ಚಿಟಿಕೆ ಹಾಕಿದ್ರೆ ಸಾಕು, ಏನು ದೊಡ್ಡ ಇದು ಅಲ್ಲ. ಹೌದಾ? ಹಳೆ ಪದ್ಧತಿ ಇತ್ತಲ್ಲ, ನೀವೆಲ್ಲರೂ ದೇವಸ್ಥಾನಕ್ಕೆ ಹೋದ್ರೆ ಅಂಗಾರ ಬಾಯಿ ಹಾಕ್ಯಂತಿದ್ರಿ. ಯಾವುದು ಏರಿಯಾದ ಮೇಲೆ ಹಾಕ್ಯಂತಿದ್ರಿ? ಯಾಕೆ ಅಂದರೆ ಆ ಏನು ಉದಿನ ಕಡ್ಡಿ ಇತ್ತು ಅದು ಬಿದಿರಿಂದು. ಏನದು? ಬಿದಿರಿಂದು. ಅದ್ರ ಮೇಲೆ ಮೆತ್ತಿರ್ತಕ್ಕಂಥದ್ದು ಏನು? ಸಗಣಿ, ಪ್ಯೂರ್ ಸಗಣಿ. ಅದಕ್ಕೆ ನೀವು ಬೇಡ ಒಂದಿಟ್ಟು ಏನೋ ಪರ್ಫ್ಯೂಮನ್ನು ಹಾಕಿರ್ತಿದ್ರಿ. ಹಿಂದಿನ ಪರ್ಫ್ಯೂಮ್ ಯಾವ ಆರ್ಡಿನರಿ ಇರಲಿಲ್ಲ. ಇದರದ್ದು ಭಸ್ಮ ಆಗಿರೋದ್ರಿಂದ ನಿಮಗೆ ಬಿದಿರಿನ ಭಸ್ಮ ಆಗಿರ್ಬೋದು ಅಥವಾ ನಿಮಗೇನು ಬೆರಣಿ ಭಸ್ಮ ಆಗಿರ್ಬೋದು. ಈ ಭಸ್ಮಗಳು ದೇಹದೊಳಗೆ ಹೋದರೆ ದೇಹದೊಳಗೆ ಬಾಡಿ ಒಳಗೆ ಇರ್ತಕ್ಕಂಥ ಏನು ನಮ್ಮದು ಟಾಕ್ಸಿನ್ ಐತಿ ಅದನ್ನು ಹೊರಗೆ ಹಾಕ್ತಕ್ಕಂಥ ಕೆಪಾಸಿಟಿ ಐತಿ. ಹೀಗಾಗಿನ ನಾವೇನು ಮಾಡ್ತಿದ್ವಿ, ದೇವಸ್ಥಾನಕ್ಕೆ ದೂರ ಬಾರ ಹೋಗ್ತಿದ್ವಲ್ಲ, ಅಲ್ಲಿ ಕುಡಿತಕ್ಕಂಥ ನೀರು ಹೊಳೆವಾಗಿರ್ತಿದ್ವು. ಹೊಳೆ ನೀರಿನಿಂದ ಸೈಡ್ ಎಫೆಕ್ಟ್ ಬಂದಿರ್ತಿತ್ತು. ಆ ನೀರಿಗೆ ತಕ್ಕಂಗೆ ಏನು ಹಾಕ್ಯಂತಿದ್ರು ಅವರು, ನೀರಿನಿಂದ ನೈಟ್ರೋಜನ್ ಜಾಸ್ತಿ ಆಗುತ್ತೆ ಬಾಡಿ ಒಳಗೆ, ಶೀನುಗಳು ಬರ್ತಾವು ಅಥವಾ ಸ್ವಲ್ಪ ಸುಸ್ತು ಅಂತ ಬರುತ್ತೆ. ಪೊಟ್ಯಾಷಿಯಮ್ಮು ಬಿದಿರಿನೊಳಗೆ ಏನಿರ್ತೈತಿ, ಪೊಟ್ಯಾಷಿಯಮ್ ಜಾಸ್ತಿ ಇರ್ತೈತಿ. ಭಸ್ಮದೊಳಗೆ ಏನಿರ್ತೈತಿ, ಪೊಟ್ಯಾಷಿಯಮ್ಮು ಕ್ಯಾಲ್ಸಿಯಮ್ಮು ಜಾಸ್ತಿ ಇರ್ತೈತಿ. ಅದು ದೇಹದೊಳಗೆ ಬಂದ್ರೆ ಅದು ಆರಾಮಾಕಿತ್ತು. ಹಿಂಗಾಗಿ ಬಾಬಾಗಳು ಬೂದಿ ಕೊಟ್ಟರು ಆರಾಮಾಕಿತ್ತು, ನೀವು ಗುಡಿಯಾಗ ಹೋಗಿ ಬೂದಿ ಬಾಯಿ ಹಾಕ್ಯಂಡ್ರು ಆರಾಮಾಕಿತ್ತು. ಇವೆಲ್ಲ ಆರಾಮಿದ್ವು. ಆ ಬಾಬಾಗಳು ಹೋಗ್ಯಾರ, ಆ ಬೂದಿನೂ ಹೋಗೈತಿ. ಈಗ ಬೇರೆ ಬೇರೆ ಬಂದಾವ. ಈಗ ಭಸ್ಮನು ಅವು ಮತ್ತು ಬೇರೆ ಬೇರೆ ಟೈಪ್ ಬಂದಾವೆ. ಅವ್ನು ಎಲ್ಲಿ ಹೆಚ್ಚಬೇಕು ಗೊತ್ತಿಲ್ಲ, ಆದರೆ ಅವು ಯಾವ ಉಪಯೋಗ ಅಂತೂ ಆಗಂಗಿಲ್ಲ. ಅದಕ್ಕಾಗಿ ನಾನು ಹೇಳಿದೆ, ಏನು ಅಕ್ಕಾರ ಮಾಡಿರ್ತಕ್ಕಂಥ ಭಸ್ಮ ಏನೈತಿ ಅದು ಭಾಳ ಕ್ವಾಲಿಟಿ ಐತಿ. ನೀವು ಅದನ್ನು ಬಾಯಾಗೂ ಹಾಕ್ಕೋಬೋದು, ಹಣಿಗೂ ಹಚ್ಕೋಬೋದು, ಮೈ ತುಂಬನೂ ಹಚ್ಕೋಬೋದು. ನೀವು ಯಾವ ಪೌಡರಿಗೆ ರೊಕ್ಕ ಕೊಡತ್ತಿರಲ್ಲ ಅದನ್ನು ಕೊಡ್ದಂಗೆ ಇದೇ ಪೌಡರ್ನು ನೀವು ಎದಕ್ಕೆ ಹಚ್ಕೋಬೋದು. ಯಾವುದೂ ಲುಕ್ಸಾನ ಇಲ್ಲ, ಏನಿಲ್ಲ ಇದ್ರಾಗೆ ಹಾನಿ ಅಂತೂ ಇಲ್ಲ. ಆದ್ರೆ ಅವೇನು ಮಾರ್ಕೆಟ್ನಾಗಿನ ಪೌಡರ್ ಹಚ್ಕೊಂಡು ಬೇಕಾದ್ರೆ ಕ್ಯಾನ್ಸರ್ ಅದಾರ ಬೇಕಾದ್ರೆ ನೀವು ಅವ್ನು ಹಚ್ಕೊಂಡು ಅಂಥವೆಲ್ಲ ಅದಾರ. ಆದರೆ ಇದ್ರಾಗ ಮಾತ್ರ ಎಲ್ಲಾರ ನೀವು ಭಸ್ಮ ಹಚ್ಕೊಂಡು ಕ್ಯಾನ್ಸರ್ ಅದಾನ ಅಂತ ಯಾರು ಅದಾರ ಮತ್ತು ಒಬ್ರಾರ ಎಷ್ಟು ಹಚ್ಕೊಂಡಾರವರು ಅವೆಲ್ಲನೂ ನೀವು ನೆನಪಿಟ್ಕೊಂಡು ಅಂಥ ಪ್ರೊಸೆಸ್ಸಿಗೆ ಹೋಗೋಣ. ಹಳೆ ಪದ್ಧತಿಗಳನ್ನು ಅಳವಡಿಸೋಣ. ನಿಮ್ದೇನು ಹೊಸದೈತಿ ಮಾಡ್ಕೊಂಡು ಹೋಗ್ರಿ, ಅದಕ್ಕೆ ಯಾರು ನಿಮ್ಗೇನು ಮಾಡಿಲ್ಲ, ವಿರೋಧ ಮಾಡಿಲ್ಲ. ಆದರೆ ಯಾವುದನ್ನು ಮರಿಬೇಡ್ರಿ, ಮರಿಬೇಡ್ರಿ. ಅದು ಯಾವಾಗಲೂ ಹಳೆ ಬೇರು ಹೊಸ ಚಿಗುರು ಇರಬೇಕು. ನಿಮ್ದು ಏನು ಆಗ್ತೈತಿ ಅಂದ್ರೆ ಬೇರೆ ಹೊಸ ಮಾಡಕ್ಕೆ ಹೊಂಟ್ರಿ ನೀವು, ಏನು ಮಾಡೋಕ್ಕೆ ವರ್ಕೌಟ್ ಆಗೋದಲ್ಲ, ಉಲ್ಟಾ ಆಗತ್ತೆ ಅದು. ಅದಕ್ಕೆ ದಯವಿಟ್ಟು ಇವೆಲ್ಲ ಫಾಲೋಅಪ್ಗಳು ನಿಮಗೆ ಲಾಭ ಆಗೈತಿ ಅಂತ ನಾನೇನು ಹೇಳೀನಿ, ಇವೆಲ್ಲ ನಿಮ್ಗೇನದಾವು ಲಾಭ ಆಗ್ತೈತಿ. ನಂತರ ಯಾರಿಗಾದರೂ ನೀವೀಗೇನು ಕೃಷಿ ಮಾಡತ್ತೀರಿ, ಒಂದು ಸಣ್ಣ ಏರಿಯಾದೊಳಗೆ ಒಂದು ದೊಡ್ಡ ರೆಕಾರ್ಡ್ ಮಾಡ್ತೀನಿ ಅನ್ನೋರು ಯಾರೇ ಇದ್ದರೆ ನೀವು ನನ್ನ ಫೋನ್ ನಂಬರಿಗೆ ಸಂಪರ್ಕ ಮಾಡ್ಬೋದು. ನನ್ನ ಫೋನ್ ನಂಬರು 9972168506
9972168506 ಸಚಿನ್ ಕಬ್ಬೂರ್. ರೆಕಾರ್ಡಿಗೆ ಇದಕ್ಕೆ ಮುಂದೆ ಬರೋ ರೈತರಿಗೆ ಪ್ರಮೋಟ್ ಮಾಡೋ ಲೆವೆಲ್ಲಿಗೆ ಸಣ್ಣ ಜಾಗದೊಳಗೆ ದೊಡ್ಡ ಇಳುವರಿ ತೆಗೆಂಗೆ, ಆಮೇಲೆ ಅದನ್ನು ನೋಡಿ ಜನ ಜಮೀನು ಮಾಡೋಕೆ ಬರಂಗೆ ಅಂಥ ಪ್ರೊಸೆಸ್ನಾಗಿರೋರು ಸಂಪರ್ಕಿಸ್ರಿ. ಇನ್ ಜನರಲ್ ಆಗಿರೋರು ಅಲ್ಲಿ ಚಾನಲ್ನಾಗ ವಿಡಿಯೋ ಅದಾವೆ, ಅವ್ನು ನೋಡ್ಕೊಂಡು ಮುಂದುವರಿ, ಆರಾಮ್ ನಡ್ಕೊಂಡು ಹೋಗ್ರಿ, ಏನು ತೊಂದರೆ